ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡ್ತಾ ಇರುವಂತಹ ಟಾಪಿಕ್ ಬಂದು ಕರ್ನಾಟಕ ಸ್ಟೇಟ್ ಕರೆಂಟ್ ಅಫೇರ್ಸ್. ವಿವಿಧ ಪೇಪರ್ಗಳಲ್ಲಿ ಬಂದಿರುವಂತಹ ಕರ್ನಾಟಕಕ್ಕೆ ರಿಲೇಟ್ ಆಗಿರುವಂತಹ ಪ್ರಚಲಿತ ವಿದ್ಯಮಾನಗಳು ಏನಿರ್ತವೆ ಇವುಗಳನ್ನು ನಾವು ಬೋತ್ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ನಾವು ನೋಡ್ತೀವಿ. ಮೊದಲು ಯಾವ ಯಾವ ಆರ್ಟಿಕಲ್ಗಳನ್ನು ನೋಡ್ತೀವಿ ಅಂತ ನೋಡಿ, ತದನಂತರ ಈ ದಿನದ ಆರ್ಟಿಕಲ್ಗಳನ್ನು ಇನ್ ಡೀಟೇಲ್ ನೋಡೋಣ. ಇವತ್ತು ನಾವು ನೋಡ್ತಾ ಇರುವಂತಹ ಆರ್ಟಿಕಲ್ಸ್ನ ಲಿಸ್ಟ್ ಇಲ್ಲಿದೆ. ಮೊದಲಿಗೆ ಕರ್ನಾಟಕ ಸರ್ಕಾರ ಲಾಂಚ್ ಮಾಡಿರುವಂಥ ಹೊಸದಾದ ಪ್ರೊಫಿಲಾಕ್ಸಿಸ್ ಟ್ರೀಟ್ಮೆಂಟು ಫಾರ್ ಹ್ಯೂಮೋಫಿಲಿಯಾ ಪೇಷಂಟ್ಸ್. ಇದನ್ನು ಏನು ಉಚಿತವಾಗಿ ಕೊಡೋದಕ್ಕೆ ಕರ್ನಾಟಕ ಸರ್ಕಾರ ಮುಂದಾಗಿದೆ, ಅದರ ಕುರಿತಾಗಿ ನೋಡ್ತೀವಿ. ತದನಂತರ ಗೃಹ ಆರೋಗ್ಯ ಸ್ಕೀಮ್ ಬಗ್ಗೆ ನಾವು ನೋಡ್ತೀವಿ. ಇದನ್ನು ಗ್ರೇಟರ್ ಬೆಂಗಳೂರು ಏರಿಯಾಗೆ ಅಥವಾ GBAಗೆ ಇದನ್ನು ಎಕ್ಸ್ಟೆಂಡ್ ಮಾಡಬೇಕು ಅನ್ನುವಂಥ ಮಾತುಕತೆ ನಡೀತಾ ಇದೆ. ಸೊ ಆ ಒಂದು ದೃಷ್ಟಿಯಿಂದ ತದನಂತರ USA ಏನಿದೆ ಮತ್ತು ನಾವು ಭಾರತದಿಂದ ರಫ್ತಾಗುವಂತಹ ಒಂದು ಸೋಲಾರ್ ಪ್ರಾಡಕ್ಟ್ಸ್ಗಳಿದೆ, ಸೋಲಾರ್ ಉತ್ಪನ್ನಗಳೇನಿದೆ ಇವುಗಳ ಮೇಲೆ ಮತ್ತೆ ಟ್ಯಾರಿಫನ್ನು ಹಾಕಿದೆ, ಅಂದರೆ ತೆರಿಗೆ ಸುಂಕವನ್ನು ಹಾಕಿರುವಂಥದ್ದು. ಸೊ ಅದರ ಕುರಿತಾಗಿ ನಾವು ನೋಡ್ತೀವಿ. ತದನಂತರ ಬೆಂಗಳೂರಿನಲ್ಲಿ ಫ್ಲಡ್ಗಳನ್ನು, ಪ್ರವಾಹವನ್ನು ತಡೆಯೋದಕ್ಕೆ, ಅಂದರೆ ಏನು ಅರ್ಬನ್ ಫ್ಲಡ್ಡಿಂಗ್ಗಳಾಗ್ತಾ ಇದೆ ಅದನ್ನು ತಡೆಯೋದಕ್ಕೆ ಒಂದು ಕಮಿಟಿಯನ್ನು ರಚಿಸೋದಕ್ಕೆ ಮುಂದಾಗಿದ್ದಾರೆ, ಅದರ ಬಗ್ಗೆ ನಾವು ನೋಡ್ತೀವಿ. ಹಾಗೆ ಹೈಕೋರ್ಟ್ ಇತ್ತೀಚೆಗಷ್ಟೇ ಚೈಲ್ಡ್ ಕೇರ್ ಲೀವ್ ಬಗ್ಗೆ ಮಾತನಾಡಿದೆ, ಅದರ ಬಗ್ಗೆ ನಾವು ನೋಡ್ತೀವಿ. ಕೊನೆಯದಾಗಿ ನಾವು ನೋಡುವಂಥದ್ದು ಮೌಂಟ್ ಅಕಾಂಕಗುವಾ ಬಗ್ಗೆ. ಕರ್ನಾಟಕದ ವ್ಯಕ್ತಿಯೊಬ್ಬರು ಈ ಒಂದು ಮೌಂಟ್ ಅಕಾಂಕಗುವನ್ನು ಹೇರಿರುವಂಥ ಕಾರಣ ನಾವು ಈ ಒಂದು ಆರ್ಟಿಕಲನ್ನು ನೋಡ್ತೀವಿ. ಮುಖ್ಯವಾಗಿ ಇದು ಜಿಯೋಗ್ರಫಿ ಪರ್ಸ್ಪೆಕ್ಟಿವ್ ಅಲ್ಲಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಬೇಸಿಕಲಿ ಪ್ರಿಲಿಮ್ಸ್ಗೆ ಮುಖ್ಯವಾದ ಒಂದು ಟಾಪಿಕ್ ಆಗಿರುತ್ತೆ. ಸೊ ಇಷ್ಟು ಈ ದಿನದ ಒಂದು ಆರ್ಟಿಕಲ್ಸ್ನ ಲಿಸ್ಟ್ ಆಗಿದೆ. ಈಗ ಮೊದಲನೇ ಒಂದು ಆರ್ಟಿಕಲನ್ನು ನೋಡೋಣ. ಸ್ಟೇಟ್ ಲಾಂಚಸ್ ಫ್ರೀ ಪ್ರೊಫಿಲಾಕ್ಸಿಸ್ ಟ್ರೀಟ್ಮೆಂಟ್ ಫಾರ್ ಹೆಮೋಫಿಲಿಯಾ ಪೇಷಂಟ್ಸ್. ಇತ್ತೀಚೆಗಷ್ಟೇ ಕರ್ನಾಟಕ ಸರ್ಕಾರ ಏನು ಮಾಡಿದೆ ಅಂತಂದರೆ ಹಿಮೋಫಿಲಿಯಾ ರೋಗಿಗಳಿಗಾಗಿ ಫ್ರೀಯಾಗಿ ಏನಂತೀವಿ ಪ್ರೊಫಿಲಾಕ್ಸಿಸ್ ಚಿಕಿತ್ಸೆಯನ್ನು ಕೊಡೋದಕ್ಕೆ ಆರಂಭಿಸ್ತೀವಿ ಅಂತ ಹೇಳಿದ್ದಾರೆ. ಈ ಒಂದು ಯೋಜನೆ ಅಡಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಈ ಹಿಮೋಫಿಲಿಯಾ ಪೇಷಂಟ್ಗಳು ಏನಿರ್ತಾರೆ ಇವರಿಗೆ ನಿಯಮಿತವಾಗಿ ಕ್ಲಾಟಿಂಗ್ ಫ್ಯಾಕ್ಟರ್ ಇಂಜೆಕ್ಷನ್ಸನ್ನು ಕೊಡಬೇಕಾಗ್ತಾ ಇರುತ್ತೆ. ಏಕೆಂದರೆ ಹಿಮೋಫಿಲಿಯಾ ಏನು ಅನ್ನೋದನ್ನು ನಾವು ನೋಡ್ತೀವಿ. ಅದಕ್ಕೆ ಮುಂಚೆ ಇಲ್ಲಿ ಯೋಜನೆಯಲ್ಲಿ ಏನಿದೆ ಅಂತ ನೋಡಿ ನಾವು ತದನಂತರ ಬೇಸಿಕ್ ಪಾರ್ಟ್ ಅಥವಾ ಸ್ಟ್ಯಾಟಿಕ್ ಪಾರ್ಟ್ಗೆ ಹೋಗೋಣ. ಹಿಮೋಫಿಲಿಯಾ ಪೇಷಂಟ್ಸ್ಗಳಲ್ಲಿ ಬ್ಲಡ್ ಕ್ಲಾಟ್ ಆಗೋದಿಲ್ಲ. ಅಂದರೆ ಈಗ ಏನಾದ್ರು ಗಾಯ ಆಗಿದೆ ಅಂತಂದರೆ ಅಲ್ಲಿ ನಮ್ದು ಏನಾಗುತ್ತೆ, ಆಫ್ಟರ್ ಒಂದು 5 to 10 seconds ಬ್ಲಡ್ ಕ್ಲಾಟ್ ಆಗಿ ಒಂದು ಪದರ ಥರ ಅಲ್ಲಿ ಸೃಷ್ಟಿಯಾಗುತ್ತೆ. ಅದನ್ನು ನಾವು ಕ್ಲಾಟ್ಸ್ ಅಂತ ಕರಿತೀವಿ, ಅಂದರೆ ಕ್ಲಾಟಿಂಗ್ ಫ್ಯಾಕ್ಟರ್ ಅಂತ ಕರಿತೀವಿ. ಹಿಮೋಫಿಲಿಯಾ ಪೇಷಂಟ್ಗಳಲ್ಲಿ ಈ ರೀತಿಯಾದ ಕ್ಲಾಟಿಂಗ್ ಫ್ಯಾಕ್ಟರು ಮಿಸ್ಸಿಂಗ್ ಆಗಿರುತ್ತೆ. ಸೊ ಹಾಗಾಗಿ ಅವ್ರಿಗೆ ಏನು ಮಾಡಬೇಕು ಅಂತಂದರೆ ನಿಯಮಿತವಾಗಿ, ಅಂದರೆ ಪೀರಿಯಾಡಿಕಲಿ ಅವ್ರಿಗೆ ಈ ಒಂದು ಕ್ಲಾಟಿಂಗ್ ಫ್ಯಾಕ್ಟರ್ ಇಂಜೆಕ್ಷನ್ಸನ್ನು ಕೊಡ್ತಾ ಇರಬೇಕಾಗುತ್ತೆ. ಸೊ ಈ ಒಂದು ಇಂಜೆಕ್ಷನ್ಸನ್ನು ಈ ಒಂದು ಏನು ಫ್ರೀ ಪ್ರೊಫಿಲಾಕ್ಸಿಸ್ ಟ್ರೀಟ್ಮೆಂಟ್ ಇದೆ ಇದರ ಅಡಿಯಲ್ಲಿ ಉಚಿತವಾಗಿ ಕೊಡ್ತೀವಿ ಅಂತ ಹೇಳ್ತಾ ಇರುವಂಥದ್ದು ಒಂದು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಈ ಬ್ಲೀಡಿಂಗ್ ಎಪಿಸೋಡ್ಸ್ಗಳು ಏನಿರ್ತವೆ, ಅಂದರೆ ಈಗ ನಾನು ಹೇಳಿದೆ ಸ್ವಲ್ಪ ಈ ಹಿಮೋಫಿಲಿಯಾ ಪೇಷಂಟ್ಸ್ ಇರೋರು ತುಂಬ ಜಾಗರೂಕರಾಗಿರಬೇಕಾಗುತ್ತೆ. ಒಂದು ಸಣ್ಣ ಸ್ಕ್ರ್ಯಾಚ್ ಆದರೂ ಕೂಡ ಅವ್ರಿಗೆ ಅದು ಜೀವಕ್ಕೆ ಅಪಾಯವನ್ನು ತರುತ್ತೆ, ಏಕೆಂದರೆ ಅವ್ರಿಗೆ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಇಲ್ಲದೆ ಇರುವಂಥ ಕಾರಣ. ಸೊ ಈ ರೀತಿಯಾಗಿ ಕ್ಲಾಟಿಂಗ್ ಫ್ಯಾಕ್ಟರ್ ಇಂಜೆಕ್ಷನ್ಸ್ ಕೊಡೋದ್ರಿಂದ ಏನಾಗುತ್ತೆ, ಅತಿಯಾದ ರಕ್ತಸ್ರಾವ ಏನಾಗ್ತಾ ಇರುತ್ತೆ, ಬ್ಲೀಡಿಂಗ್ ಡಿಸಾರ್ಡರ್ ಅಥವಾ ಬ್ಲೀಡಿಂಗ್ ಎಪಿಸೋಡ್ಸ್ಗಳು ಏನಿರುತ್ತೆ ಈ ಬ್ಲೀಡಿಂಗ್ ಎಪಿಸೋಡ್ಸ್ಗಳನ್ನು ನಾವು ಕಡಿಮೆ ಮಾಡ್ಬೋದು ಅನ್ನುವಂಥದ್ದು. ಸೊ ಈ ಒಂದು ಯೋಜನೆಯನ್ನು ಆರಂಭಿಸಿದ ಮೊದಲ ರಾಜ್ಯಗಳಲ್ಲಿ ಕರ್ನಾಟಕ ಒಂದಾಗಿದೆ. ಸೊ ಅದು ಕೂಡ ನಮಗೆ ಹೆಮ್ಮೆಯ ಸಂಗತಿ ಅಂತ ಹೇಳ್ಬೋದಾಗುತ್ತೆ. ಇದು ಆ್ಯಕ್ಚುಲ್ ಆಗಿ ಏನಕ್ಕೆ ನ್ಯೂಸಲ್ಲಿದೆ ಅಂತ. ಇನ್ನು ವಿತ್ ರೆಸ್ಪೆಕ್ಟ್ ಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ನೋಡೋಕೆ ಹೋದರೆ, ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನೋಡಿದಾಗ ಈಗಾಗಲೇ ಹೇಳಿರೋ ಥರ ಹಿಮೋಫಿಲಿಯಾ ಅಂದರೆ ಏನು, ಅದಕ್ಕೆ ಏನೇನು ಟ್ರೀಟ್ಮೆಂಟ್ಗಳ ಲಭ್ಯ ಇದೆ, ಇಲ್ಲ ಪ್ರೊಫಿಲಾಕ್ಸಿಸ್ ಚಿಕಿತ್ಸೆ ಅಂದರೆ ಏನು, ರಾಜ್ಯ ಸರ್ಕಾರದ ಯೋಜನೆಗಳೇನಿದೆ, ಕೇಂದ್ರ ಸರ್ಕಾರದ ಯೋಜನೆಗಳೇನಿದೆ ಅದರ ಬಗ್ಗೆ ನಮಗೆ ಬೇಕಾಗುತ್ತೆ. ಇನ್ನು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನಾವು ನೋಡೋದಾದರೆ ಏನು ಹೆಲ್ತ್ ಟಾಪಿಕ್ ಬರುತ್ತೆ, ಪಬ್ಲಿಕ್ ಹೆಲ್ತ್ ಟಾಪಿಕ್ ಇರ್ಬೋದು, ಇಲ್ಲಾಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಬಗ್ಗೆ ಕ್ವೆಶನ್ಸ್ ಕೇಳಿದಾಗ, ಇಲ್ಲ ಎಸ್ಸೆಗಳಲ್ಲಿ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಬಗ್ಗೆ ಏನಾದರೂ ಎಸ್ಸೆ ಕೇಳಿದರೆ, ಇಲ್ಲ ಇನ್ಕ್ಲೂಸಿವ್ ಹೆಲ್ತ್ ಕೇರ್ ಬಗ್ಗೆ ಎಸ್ಸೆ ಏನಾದರೂ ಇತ್ತು ಅಂತಂದರೆ ಇಂತಹ ಒಂದು ಸಂದರ್ಭದಲ್ಲಿ ನಾವು ಇದನ್ನು ಬಳಸ್ಬೋದಾಗತ್ತೆ. ಸೊ ಈಗ ನಾವು ಮೊದಲಿಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಲಿ ಹಿಮೋಫಿಲಿಯಾ ಅಂದರೆ ಏನು ಅಂತ ನೋಡೋಣ. ಹಿಮೋಫಿಲಿಯಾ ಏನಿದೆ ಇಟ್ ಈಸ್ ಅ ಜೆನೆಟಿಕ್ ಡಿಸಾರ್ಡರ್. ಓಕೆನಾ, ಇದೇನು ಬರುತ್ತೆ ಜೀನ್ಸ್ಗಳಿಂದ ಬರುವಂಥದ್ದು, ಅಂದರೆ ಆನುವಂಶಿಕವಾಗಿ ಇದು ಬರುವಂಥದ್ದು. ಇಟ್ ಈಸ್ ಅ ಬ್ಲೀಡಿಂಗ್ ಡಿಸಾರ್ಡರ್ ಅಂತ ಕೂಡ ನಾವು ಹೇಳ್ಬೋದು. ಯಾಕೆ ಅಂತಂದರೆ ರಕ್ತಸ್ರಾವ ಹೆಚ್ಚಿನದಾಗಿ ಆಗುತ್ತೆ. ಇದನ್ನು ಆ್ಯಕ್ಚುಲ್ ಆಗಿ ರಾಯಲ್ ಡಿಸೀಸ್ ಅಂತ ಕೂಡ ಕರಿತಾ ಇದ್ರು. ಯಾಕೆ ಅಂತಂದರೆ ಬ್ರಿಟನ್ ಅಥವಾ ಇಂಗ್ಲೆಂಡ್ನ ರಾಜ ಮನೆತನ ಏನಿದೆ ಅಲ್ಲಿ ಈ ಒಂದು ಡಿಸೀಸ್ ಕಾಣಿಸ್ಕೊಂಡಿದ್ದಂಥ ಕಾರಣ ರಾಯಲ್ ಡಿಸೀಸ್ ಅಂತ ಕೂಡ ಇದನ್ನು ನಾವು ಕರಿತೀವಿ. ಇಲ್ಲಿ ಏನಾಗುತ್ತೆ ಅಂತಂದರೆ ಕ್ಲಾಟಿಂಗ್ ಫ್ಯಾಕ್ಟರ್ಸ್ಗಳ ಕೊರತೆ ಇರುತ್ತೆ.
ಓಕೆನಾ. ಕ್ಲಾಟಿಂಗ್ ಫ್ಯಾಕ್ಟರ್ಸ್ಗಳು ಇಲ್ಲದೆ ಇರುವಂಥ ಕಾರಣ ಈ ರೀತಿಯಾದ ಅತಿಯಾದ ರಕ್ತಸ್ರಾವ ಆಗುತ್ತೆ. ಸಣ್ಣ ಗಾಯಕ್ಕೂ ಕೂಡ ಇಲ್ಲಿ ತೀವ್ರ ರಕ್ತಸ್ರಾವ ಆಗುತ್ತೆ. ಇಲ್ಲಾಂದರೆ ಒಳಾಂಗಗಳಲ್ಲಿ ಬ್ಲೀಡಿಂಗ್ಗಳಾಗುವಂಥದ್ದಿರ್ಬೋದು, ಸಂಧಿಗಳಲ್ಲಿ ರಕ್ತಸ್ರಾವಗಳಾಗೋದಿರ್ಬೋದು, ಈ ರೀತಿಯಾಗಿ ಆಗುತ್ತೆ. ಇನ್ನು ಈ ಒಂದು ಹಿಮೋಫಿಲಿಯಾನ ನೋಡಿದ್ರೆ ಮುಖ್ಯವಾಗಿ 3 ವಿಧವಾದ ಹಿಮೋಫಿಲಿಯಾಗಳು ಇದೆ. ಮೊದಲನೇದಾಗಿ ಏನು ಅಂತಂದರೆ ಹಿಮೋಫಿಲಿಯಾ ಎ. ಹಿಮೋಫಿಲಿಯಾ ಎ ಅಂತಂದರೆ ಇಲ್ಲಿ ಬ್ಲಡ್ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳಿದ್ನಲ್ಲ, ಇದರಲ್ಲಿ ಫ್ಯಾಕ್ಟರ್ 8 ಇರೋದಿಲ್ಲ. ಫ್ಯಾಕ್ಟರ್ 8 ಇಲ್ಲ ಅಂತಂದರೆ ಅಥವಾ ಫ್ಯಾಕ್ಟರ್ 8ನ ಕೊರತೆ ಇದೆ ಅಂತಂದರೆ ಅದು ಹಿಮೋಫಿಲಿಯಾ ಎಗೆ ಸೇರುತ್ತೆ. ಹಿಮೋಫಿಲಿಯಾ ಬಿ ಏನಾಗುತ್ತೆ ಅಂತಂದರೆ ಫ್ಯಾಕ್ಟರ್ 9ನ ಕೊರತೆ ಇದ್ದರೆ ಅದನ್ನ ಹಿಮೋಫಿಲಿಯಾ ಬಿ ಅಂತ ಕರಿತೀವಿ. ಹಿಮೋಫಿಲಿಯಾ ಸಿ ಬಂದು ಫ್ಯಾಕ್ಟರ್ 11 ಏನಿರುತ್ತೆ, ಫ್ಯಾಕ್ಟರ್ 11 ಅಂತ ಏನು ಕರಿತೀವಿ, ಇದರ ಕೊರತೆ ಇದ್ದರೆ ಹಿಮೋಫಿಲಿಯಾ ಸಿ ಬರುತ್ತೆ. ಇದು ಆ್ಯಕ್ಚುಲ್ ಆಗಿ ರೇರೆಸ್ಟಲ್ಲಿ ರೇರ್ ಅಂತ ಹೇಳ್ಬೋದು, ಅಪರೂಪವಾಗಿ ಇದು ಕಾಣಸಿಗುವಂಥದ್ದು. ಸೊ ಇಷ್ಟು ಬೇಸಿಕ್ ಹಿಮೋಫಿಲಿಯಾ ಬಗ್ಗೆ ಗೊತ್ತಿರಬೇಕು. ಮತ್ತು ಇನ್ನೊಂದು ಏನು ಗೊತ್ತಿರಬೇಕು ಅಂದರೆ, ಯೂಶ್ವಲಾಗಿ ಹಿಮೋಫಿಲಿಯಾ ಏನಿದೆ ಅಲ್ವಾ, ಇದು ಅಫೆಕ್ಟ್ ಮಾಡುವಂಥದ್ದು ಪುರುಷರನ್ನು ಹೆಚ್ಚಿನದಾಗಿ. ಮಹಿಳೆಯರು ಕೇವಲ ಒಂದು ಕ್ಯಾರಿಯರ್ ಆಗಿ ಆ್ಯಕ್ಟ್ ಮಾಡ್ತಾರೆ. ಓಕೆನಾ. ವಿಮೆನ್ ಆ್ಯಕ್ಟ್ ಓನ್ಲಿ ಆಸ್ ಕ್ಯಾರಿಯರ್ಸ್. ಅರ್ಥ ಆಗ್ತಾ ಇದೆ ಅಲ್ವಾ. ವಿಮೆನ್ ಬರೀ ಕ್ಯಾರಿಯರ್ ಇರ್ತಾರೆ. ವಿಮೆನ್ನಲ್ಲಿ ಹಿಮೋಫಿಲಿಯಾ ಯೂಶ್ವಲ್ ಆಗಿ ನಾವು ನೋಡೋದಿಲ್ಲ. ಯಾಕೆ ಅಂತಂದರೆ ವಿಮೆನ್ನಲ್ಲಿ ಹಿಮೋಫಿಲಿಯಾ ಇದೆ ಅಂತಂದರೆ ಎವ್ರಿ ಮಂತ್ ಪೀರಿಯಡ್ಸ್ ಆದಾಗ ಆ ಕ್ಲಾಟಿಂಗ್ ಫ್ಯಾಕ್ಟರ್ ಕೊರತೆ ಇದೆ ಅಂತಂದರೆ ದೇ ಕಾಂಟ್ ಸರ್ವೈವ್. ಸೊ ಆ ಒಂದು ನಾವು ಪಾಯಿಂಟನ್ನು ನೆನ್ಪಿಟ್ಕೊಂಡ್ರೆ ವಿಮೆನ್ ಕೇವಲ ಕ್ಯಾರಿಯರ್ ಆಗಿರ್ತಾರೆ. ಈ ಒಂದು ಹಿಮೋಫಿಲಿಯಾ ಕಾಣಿಸುವಂಥದ್ದು ಮೆನ್ನಲ್ಲಿ, ಪುರುಷರಲ್ಲಿ ಹೆಚ್ಚಿನದಾಗಿ ನಾವು ನೋಡುವಂಥದ್ದು. ಆ್ಯಂಡ್ ವಿಮೆನ್ ಕೇವಲ ಕ್ಯಾರಿಯರ್ ಆಗಿ ಇರ್ತಾರೆ ಅನ್ನುವಂಥದ್ದು. ಸೊ ಇದಿಷ್ಟು ಹಿಮೋಫಿಲಿಯಾ ಬಗ್ಗೆ ಆಯಿತು. ಈಗ ನೆಕ್ಸ್ಟ್ ನಮಗೆ ಏನು ಬೇಕು ಅಂದರೆ ಪ್ರೊಫಿಲಾಕ್ಸಿಸ್ ಟ್ರೀಟ್ಮೆಂಟ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಾಗುತ್ತೆ. ಸೊ ಏನು ಈ ಪ್ರೊಫಿಲಾಕ್ಸಿಸ್ ಟ್ರೀಟ್ಮೆಂಟ್ ಅಂತಂದರೆ ಅನ್ನುವಂಥದ್ದನ್ನು ತಿಳ್ಕೋಬೇಕು. ಇಲ್ಲಿ ಏನಾಗುತ್ತೆ ಅಂತಂದರೆ ರಕ್ತಸ್ರಾವ ಸಂಭವಿಸೋದಕ್ಕೆ ಮೊದಲು ನಿಯಮಿತವಾಗಿ ಕ್ಲಾಟಿಂಗ್ ಫ್ಯಾಕ್ಟರ್ನ ಇಂಜೆಕ್ಷನ್ಗಳನ್ನು ನೀಡುವಂಥದ್ದು. ಸೊ ಇದೇನು ಮೇಯ್ನಾಗಿ ಕ್ಲಾಟಿಂಗ್ ಫ್ಯಾಕ್ಟರ್ ಇಂಜೆಕ್ಷನ್ಸನ್ನು ನೀಡುವಂಥ ಒಂದು ಟ್ರೀಟ್ಮೆಂಟನ್ನು ನಾವು ಪ್ರೊಫಿಲಾಕ್ಸಿಸ್ ಟ್ರೀಟ್ಮೆಂಟ್ ಅಂತ ಕರಿತೀವಿ. ಸೊ ಇದು ಮೋಸ್ಟ್ಲಿ ಇಟ್ ಇಸ್ ಅ ಪ್ರಿವೆಂಟಿವ್ ಟ್ರೀಟ್ಮೆಂಟ್ನ ಒಂದು ಕ್ಯಾಟಗರಿಗೆ ನಾವು ಇದನ್ನು ಸೇರಿಸ್ಬೋದಾಗುತ್ತೆ. ಅಂದರೆ ಎಮರ್ಜೆನ್ಸಿ ಆಧಾರಿತ ಚಿಕಿತ್ಸೆಗಿಂತ ಹೆಚ್ಚು ಪರಿಣಾಮಕಾರಿ. ಅಂದರೆ ಏನೋ ಒಂದು ಎಮರ್ಜೆನ್ಸಿ ಆಗಿಬಿಟ್ಟಿದೆ, ಅದಕ್ಕೆ ಬದಲಾಗಿ ಅಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಏನು ಹೇಳ್ತೀವಿ, ಕ್ಯೂರ್ ಮಾಡೋದಕ್ಕೆ ಬದಲು ಪ್ರಿವೆಂಟಿವ್ ಫ್ಯಾಕ್ಟರ್ಸ್ ಆಗಿ ನಾವು ಈ ಒಂದು ಪ್ರೊಫಿಲಾಕ್ಸಿಸ್ ಟ್ರೀಟ್ಮೆಂಟನ್ನು ತಗೊಳ್ಳುವಂಥದ್ದು. ಸೊ ಇದರಿಂದ ಅಡ್ವಾಂಟೇಜಸ್ ಏನು, ಲಾಭಗಳೇನು ಅಂತ ನಾವು ನೋಡಿದ್ರೆ ಬ್ಲೀಡಿಂಗ್ ಆಗೋದು ಕಡಿಮೆ ಆಗುತ್ತೆ. ಬ್ಲೀಡಿಂಗ್ನ ಪಾಸಿಬಿಲಿಟಿ ಏನಿದೆ, ರಕ್ತಸ್ರಾವ ಆಗುವಂಥ ಪಾಸಿಬಿಲಿಟಿ ಏನಿದೆ ಅದನ್ನು ಕಡಿಮೆ ಮಾಡ್ಬೋದು. ಎರಡನೇದಾಗಿ ನೋಡಿದಾಗ ಈ ಒಂದು ಸಂಧಿ ಹಾನಿ ತಪ್ಪುತ್ತೆ. ಅಂದರೆ ಈ ಜಾಯಿಂಟ್ಸ್ಗೆ ಆಗುವಂಥ ಹಾನಿಗಳೇನಿರ್ತವೆ ಅದನ್ನು ನಾವು ರೆಡ್ಯೂಸ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ನೋಡಿದಾಗ ಮಕ್ಕಳಲ್ಲಿ ಹಿಮೋಫಿಲಿಯಾ ಇದ್ದರೆ ಇಟ್ ಇಸ್ ವೆರಿ ಡಿಫಿಕಲ್ಟ್. ಏಕೆಂದರೆ ಅವ್ರನ್ನ ಆಡೋದಕ್ಕೆ ಬಿಡೋಕ್ಕಾಗಲ್ಲ. ಅವ್ರೇನಾದ್ರು ಅಂದರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವ್ರನ್ನ ಜಾಗರೂಕರಾಗಿ ನೋಡ್ಕೋಬೇಕಾಗತ್ತೆ. ಸೊ ಅಂತಹ ಒಂದು ಟೈಮಲ್ಲಿ ಏನಾಗುತ್ತೆ, ಮಕ್ಕಳನ್ನು ಹೊರಗಡೆ ಬಿಡೋದಿಲ್ಲದೆ ಇರ್ಬೋದು, ಇಲ್ಲ ಅಂತಂದರೆ ಅವ್ರನ್ನ ಒಂಥರ ಅವ್ರಿಗೆ ಮಾನಸಿಕವಾಗಿ ಕಿರುಕುಳ ಆಗುತ್ತೆ. ಬಿಕಾಸ್ ದೇ ಕಾಂಟ್ ಗೋ ಔಟ್ ಆ್ಯಂಡ್ ಪ್ಲೇ, ಈ ರೀತಿಯಾದ ಒಂದು ರೆಸ್ಟ್ರಿಕ್ಷನ್ಸ್ ಇರುವಂಥ ಕಾರಣ. ಸೊ ಈ ಪ್ರೊಫಿಲಾಕ್ಸಿಸ್ ಟ್ರೀಟ್ಮೆಂಟನ್ನು ಕೊಟ್ಟಾಗ ಏನಾಗುತ್ತೆ, ಮಕ್ಕಳು ಅವರ ಒಂದು ಸಾಮಾನ್ಯ ಜೀವನವನ್ನು, ನಾರ್ಮಲ್ ಲೈಫನ್ನು ಅವರು ಲೀಡ್ ಮಾಡ್ಬೋದು ಅನ್ನುವಂಥದ್ದು. ಮತ್ತು ನಾಲ್ಕನೇದಾಗಿ ನಾವು ನೋಡಿದಾಗ ಆಸ್ಪತ್ರೆಗೆ ಹೋಗುವಂತಹ ಒಂದು ಅನಿವಾರ್ಯತೆಗಳೇನಿರುತ್ತೆ ಅದನ್ನು ನಾವು ಕಡಿಮೆ ಮಾಡ್ಬೋದು ಅನ್ನೋದನ್ನು ಕೂಡ ಇಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಇದಿಷ್ಟು ಪ್ರೊಫಿಲಾಕ್ಸಿಸ್ ಟ್ರೀಟ್ಮೆಂಟ್ ಬಗ್ಗೆ ಆಯಿತು. ಈಗ ನೆಕ್ಸ್ಟ್ ನಾವು ನೋಡಬೇಕಾಗಿರುವಂಥದ್ದು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಕರ್ನಾಟಕ ಸರ್ಕಾರದ ಯೋಜನೆಗಳು ಯಾವ್ಯಾವಿದೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ ವಿತ್ ರೆಸ್ಪೆಕ್ಟ್ ಟು ಹಿಮೋಫಿಲಿಯಾ. ಸೊ ಮೊದಲನೇದಾಗಿ ಬಂದು ಫ್ರೀ ಫ್ಯಾಕ್ಟರ್ ರೀಪ್ಲೇಸ್ಮೆಂಟ್ ಥೆರಪಿ ಅಂತ ಕರೀತಾರೆ. ಸೊ ಫ್ರೀ ಫ್ಯಾಕ್ಟರ್ ರೀಪ್ಲೇಸ್ಮೆಂಟ್ ಥೆರಪಿ ಅಂತ. ಸೊ ಇದನ್ನು ಕರ್ನಾಟಕ ಸರ್ಕಾರದ ಯೋಜನೆಯಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. ಆ್ಯಂಡ್ ಎರಡನೇದಾಗಿ ನೋಡಿದಾಗ ರೆಗ್ಯುಲರ್ ಆಗಿ ಪ್ರೊಫಿಲಾಕ್ಸಿಸ್ ಶೆಡ್ಯೂಲ್ ಏನಿದೆ ಇದನ್ನು ರೆಗ್ಯುಲರ್ ಆಗಿ ಮಾಡಿಸ್ಕೊಳ್ಳುವಂಥದ್ದು. ತದನಂತರ ಈ ಒಂದು ಯೋಜನೆ ಇದೆ, ಇದರಲ್ಲಿ ಗವರ್ನಮೆಂಟ್ ಹಾಸ್ಪಿಟಲ್ಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಒಂದು ಸೌಲಭ್ಯವನ್ನು ಲಭ್ಯವಾಗುವಂತೆ ಮಾಡಿರೋದು. ಆ್ಯಂಡ್ ಆಲ್ಸೋ ಮಕ್ಕಳಿಗೆ ಮತ್ತು ಸಿವಿಯರ್ ಆಗಿ ಹಿಮೋಫಿಲಿಯಾ ಯಾರಿಗಿದೆ ಅಂಥವರನ್ನು ಇದು ಟಾರ್ಗೆಟ್ ಮಾಡಿಕೊಂಡಿದೆ. ಈ ಒಂದು ಸ್ಕೀಮ್ ಏನು ಪ್ರೊಫಿಲಾಕ್ಸಿಸ್ ಫ್ರೀ ಟ್ರೀಟ್ಮೆಂಟ್ ಇದೆ ಇದರ ಬಗ್ಗೆ ಆಯಿತಾ. ಇಷ್ಟು ಆ್ಯಕ್ಚುಲ್ ಆಗಿ ಕರ್ನಾಟಕದ ಒಂದು ಸ್ಕೀಮ್ ಏನಿದೆ ಇದರ ಬಗ್ಗೆ ಆಯಿತು. ಇನ್ನು ನಾವು ಭಾರತದಲ್ಲಿ ಹಿಮೋಫಿಲಿಯಾ ಬಗ್ಗೆ ನಾವು ನೋಡಿದ್ರೆ, ಅಂದರೆ ಡೇಟಾ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸನ್ನು ನಾವು ನೋಡೋಕ್ಕೆ ಹೋದರೆ ಭಾರತದಲ್ಲಿ ಸುಮಾರು 1.5 ಲಕ್ಷಕ್ಕೂ ಅಧಿಕವಾದಂಥ ಹಿಮೋಫಿಲಿಯಾ ಪೇಷಂಟ್ಗಳು ಇದ್ದಾರೆ. ಸೊ ಇದು ನಮ್ಮ ಆನ್ಸರ್ ರೈಟಿಂಗಲ್ಲಿ ನಾವು ಬಳಸ್ಬೋದಾಗತ್ತೆ. ಆ್ಯಂಡ್ ಎರಡನೇದಾಗಿ ನೋಡಿದಾಗ
ಬಹುತೇಕ ರೋಗಿಗಳಿಗೇನಿದ್ದಾರೆ ಕಾಸ್ಟ್ಲಿ ಟ್ರೀಟ್ಮೆಂಟ್, ಇದರ ಒಂದು ಟ್ರೀಟ್ಮೆಂಟ್ ಏನಿದೆ ಬಿಕಾಸ್ ಇಟ್ ಈಸ್ ಎಕ್ಸ್ಪೆನ್ಸಿವ್, ಅವರು ಆ ಒಂದು ಟ್ರೀಟ್ಮೆಂಟ್ಗೆ ಹೋಗ್ತಾ ಇಲ್ಲ. ಸೊ ಇದರಿಂದ ಅವರ ಒಂದು ಪ್ರಾಣಕ್ಕೆ ಹಾನಿ ಆಗ್ತಾ ಇದೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಇನ್ನು ಈ ಒಂದು ಇನಿಷಿಯೇಟಿವ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡಿದ್ರೆ, ಇದು ಸೋಷಿಯಲ್ ಜಸ್ಟಿಸ್, ವಲ್ನರಬಲ್ ಸೆಕ್ಷನ್ಸ್ ಏನಿರ್ತಾರೆ, ದುರ್ಬಲ ವರ್ಗಗಳು ಏನಿದ್ದಾರೆ, ಇವರಿಗೆ ಈ ಒಂದು ಏನಂತೀವಿ ಇನಿಷಿಯೇಟಿವ್ ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಎರಡನೇದಾಗಿ ನೋಡಿದಾಗ ಹೆಲ್ತ್ ಈಕ್ವಿಟಿಯನ್ನು ತರೋದಕ್ಕೆ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಎಲ್ಲರಲ್ಲೂ ಆರೋಗ್ಯದಲ್ಲಿ ಸಮಾನತೆಯನ್ನು ತರುವಂತಹ ಒಂದು ಉದ್ದೇಶದಿಂದ ಇನಿಷಿಯೇಟಿವ್ ಅನ್ನು ಲಾಂಚ್ ಮಾಡಿರುವಂಥದ್ದು. ಅಷ್ಟೇ ಅಲ್ದಿರ SDG 3 ಏನಿದೆ, ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ ಇರ್ಬೋದು, ಇಲ್ಲ SDG 10 ರೆಡ್ಯೂಸ್ಡ್ ಇನ್ಇಕ್ವಾಲಿಟೀಸ್ ಏನಿದೆ, ಇವುಗಳಿಗೆ ಕೂಡ ಈ ಒಂದು ಇನಿಷಿಯೇಟಿವ್ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಗೃಹ ಆರೋಗ್ಯ ಸ್ಕೀಮ್ ಟು ಬಿ ಎಕ್ಸ್ಪ್ಯಾಂಡೆಡ್ ಟು GBA ಏರಿಯಾ ಸೂನ್. ಕರ್ನಾಟಕ ಸರ್ಕಾರ ಗೃಹ ಆರೋಗ್ಯ ಯೋಜನೆಯನ್ನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಥವಾ ಗ್ರೇಟರ್ ಬೆಂಗಳೂರು ಏರಿಯಾಗೆ ವಿಸ್ತರಿಸುವುದಾಗಿ ಘೋಷಿಸಿದೆ ಅನ್ನುವಂಥದ್ದು ನ್ಯೂಸಲ್ಲಿರೋದು. ಆ್ಯಂಡ್ ಈಗಾಗಲೇ ನಾವು ನೋಡಿದಾಗ ಈ ಯೋಜನೆಯನ್ನು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಪೈಲಟ್ ಆಧಾರದಲ್ಲಿ ಜಾರಿಗೆ ತಂದಿರುವಂಥದ್ದು. ಆ್ಯಂಡ್ ಇದರ ಮುಖ್ಯ ಉದ್ದೇಶ ಏನು, ಈ ರೀತಿಯಾಗಿ ಮಾಡ್ತಾ ಇರುವಂಥ ಉದ್ದೇಶ ಏನು ಅಂತಂದರೆ, ಒಂದು ಹೆಲ್ತ್ ಸರ್ವಿಸಸ್ಗಳೇನಿದೆ, ಆರೋಗ್ಯ ಸೇವೆಗಳನ್ನು ಜನರ ಬಾಗಿಲಿಗೆ ತರುವಂಥದ್ದು, ಡೋರ್ ಟು ಡೋರ್ ಇದು ಮಾಡುವಂಥದ್ದು. ಓಕೆನಾ, ಒಂದು. ಎರಡನೇದಾಗಿ ನೋಡಿದಾಗ ಪ್ರೈಮರಿ ಹೆಲ್ತ್ ಕೇರ್ ಏನಿದೆ ಇವುಗಳನ್ನು ನಿಯಮಿತಗೊಳಿಸುವುದು, ಪ್ರಾಥಮಿಕ ಆರೋಗ್ಯದ ತಪಾಸಣೆ ಏನಿದೆ ಇದನ್ನು ಪೀರಿಯಾಡಿಕಲಿ ಮಾಡಬೇಕು ಅನ್ನುವಂಥದ್ದು. ಮತ್ತೆ ನೋಡಿದಾಗ ಅರ್ಲಿ ಡಯಾಗ್ನೋಸಿಸ್ ಮಾಡುವಂಥದ್ದು ಕೂಡ ಇದರ ಒಂದು ಮುಖ್ಯ ಉದ್ದೇಶ ಅಂತ ಹೇಳ್ಬೋದಾಗುತ್ತೆ. ಇನ್ನು ವಿತ್ ರೆಸ್ಪೆಕ್ಟ್ ಟು ಎಕ್ಸಾಮ್ ನಮಗೆ ಇದು ಯಾವ ರೀತಿಯಾಗಿ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಮಗೆ ಈ ಒಂದು ಗೃಹ ಆರೋಗ್ಯ ಸ್ಕೀಮ್ ಏನಿದೆ, ಈ ಒಂದು ಗೃಹ ಆರೋಗ್ಯ ಯೋಜನೆ ಬಗ್ಗೆನೇ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರಬೇಕಾಗುತ್ತೆ. ಓಕೆನಾ. ಇನ್ನು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನೋಡಿದಾಗ, ಈಗಾಗಲೇ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳ್ದಂಗೆ ಹೆಲ್ತ್ ಸೆಕ್ಟರ್ನ ರಿಫಾರ್ಮ್ ಯಾವ ರೀತಿಯಾಗಿ ಮಾಡೋದಕ್ಕೆ ಕರ್ನಾಟಕ ಸರ್ಕಾರ ಮುಂದಾಗಿದೆ ಅನ್ನುವಂಥ ಒಂದು ಕ್ವೆಶನ್ಸ್ಗಳೇನಾದ್ರು ಬಂದರೆ ಅಲ್ಲಿ ನಾವು ಇದನ್ನು ಕೋಟ್ ಮಾಡ್ಬೋದಾಗುತ್ತೆ. ಎಸ್ಸೆಗಳಲ್ಲೂ ಕೂಡ ನಾವು ಇದನ್ನು ಕೋಟ್ ಮಾಡ್ಬೋದು. ಸೊ ಇಷ್ಟು ನಮಗೆ ಆ್ಯಕ್ಚುಲಾಗಿ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನು, ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನು ಬೇಕು ಅಂತ. ಸೊ ಈಗ ನಾವು ಮೊದಲಿಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಈ ಒಂದು ಗೃಹ ಆರೋಗ್ಯ ಸ್ಕೀಮ್ ಬಗ್ಗೆ ನೋಡೋಣ. ಓಕೆನಾ. ಸೊ ಗೃಹ ಆರೋಗ್ಯ ಯೋಜನೆ ಏನಿದೆ ಇದು ಕರ್ನಾಟಕ ಸರ್ಕಾರದ ಮನೆ ಆರೋಗ್ಯ ತಪಾಸಣೆ ಯೋಜನೆ ಅಂತ, ಅಂದರೆ ಡೋರ್ ಟು ಡೋರ್ ಹೆಲ್ತ್ ಚೆಕಪ್ಗಳನ್ನು ಮಾಡಿಸುವಂಥದ್ದು. ಓಕೆನಾ, ಡೋರ್ ಟು ಡೋರ್ ಹೆಲ್ತ್ ಚೆಕಪ್ ಎಲ್ಲಿ, ಕರ್ನಾಟಕದಲ್ಲಿ. ಇದರ ಮುಖಾಂತರ ಏನು ಮಾಡಬೇಕು ಏನು ಆಗುತ್ತೆ ಅಂತಂದರೆ, ಆರೋಗ್ಯ ಸಿಬ್ಬಂದಿಗಳೇನಿರ್ತದೆ, ಹೆಲ್ತ್ ವರ್ಕರ್ಸ್ಗಳು ಏನಿರ್ತಾರೆ, ಇವರು ಪ್ರತಿಯೊಂದು ಮನೆಗೂ ಹೋಗಿ ಅಲ್ಲಿ ಆರೋಗ್ಯ ತಪಾಸಣೆಯನ್ನು ಮಾಡುವಂಥದ್ದು, ಹೆಲ್ತ್ ಚೆಕಪ್ಗಳನ್ನು ಮಾಡ್ತಾರೆ. ಯಾವಾಗ, ಪೀರಿಯಾಡಿಕಲಿ ಇದನ್ನು ಮಾಡ್ತಾ ಇರ್ತಾರೆ, ನಿಯಮಿತವಾಗಿ ಇದನ್ನು ಮಾಡಿಕೊಂಡು ಹೋಗ್ತಾರೆ ಅನ್ನುವಂಥದ್ದು. ಮತ್ತು ಇನ್ನೊಂದು ಇದರ ಮುಖ್ಯ ಉದ್ದೇಶ ಅಥವಾ ಮುಖ್ಯ ಒಂದು ಫೀಚರ್ಗಳು ಏನು ಅಂತ ನಾವು ನೋಡಿದ್ರೆ, ಇದು ಒಂದು ಫ್ರೀ ಚೆಕಪ್ ಆಗಿರುತ್ತೆ. ಓಕೆನಾ, ಉಚಿತವಾದ ತಪಾಸಣೆ ಇರುತ್ತೆ. ಬಟ್ ಆ್ಯಂಡ್ ಆಲ್ಸೋ ಅದ್ರ ಜೊತೆಗೆ ಕೆಲವು ಸಲಹೆಗಳನ್ನು ಕೊಡ್ತಾರೆ, ಸಜೆಷನ್ಸ್ಗಳನ್ನು ಕೊಡ್ತಾರೆ. ಯಾರು ಅಲ್ಲಿ ಆ ಒಂದು ತಪಾಸಣೆಯ ಟೈಮಲ್ಲಿ ಯಾರು ಪ್ರಾಬ್ಲಮ್ ಕಂಡು ಬಂದಿದೆ ಅಂತಂದರೆ ಅದಕ್ಕೆ ಬೇಕಾಗಿರುವಂಥ ಒಂದು ಸಲಹೆಯನ್ನು ಕೊಡೋದಿರ್ಬೋದು, ಇಲ್ಲ ರೆಫರಲ್ಗಳನ್ನು ಕೊಡುವಂಥದ್ದಿರ್ಬೋದು, ಇದನ್ನು ಕೂಡ ಈ ಒಂದು ಆರೋಗ್ಯ ಕಾರ್ಯಕರ್ತರು ಮಾಡ್ತಾರೆ ಅಂತ. ಆ್ಯಂಡ್ ಇದರ ಮುಖ್ಯ ಉದ್ದೇಶ ಏನು, ಆಬ್ಜೆಕ್ಟಿವ್ಸ್ಗಳು ಏನು ಅಂತ ನಾವು ನೋಡಿದ್ರೆ, ಮೊದಲನೇದಾಗಿ ಬಂದು ಅರ್ಲಿ ಡಿಟೆಕ್ಷನ್ ಆಫ್ ಡಿಸೀಸಸ್. ಯಾವುದೇ ಒಂದು ಕಾಯಿಲೆ ಆಗಲಿ ನಾವು ಬೇಗ ಅದನ್ನು ಕಂಡುಹಿಡಿದ್ರೆ ಅದನ್ನು ಬೇಗ ಟ್ರೀಟ್ ಮಾಡ್ಬೋದು, ಪ್ರಾಣವನ್ನು ಉಳಿಸ್ಬೋದಾಗುತ್ತೆ. ಸೊ ಹಾಗಾಗಿ ಅರ್ಲಿ ಡಿಟೆಕ್ಷನ್ ಮಾಡೋದಕ್ಕೆ ಈ ಒಂದು ಗೃಹ ಆರೋಗ್ಯ ಸ್ಕೀಮ್ ಅದರ ಒಂದು ಮುಖ್ಯ ಉದ್ದೇಶ ಅಂತ ಹೇಳ್ಬೋದು. ಎರಡನೇದಾಗಿ ನೋಡಿದಾಗ ಪ್ರಿವೆಂಟಿವ್ ಹೆಲ್ತ್ ಕೇರನ್ನು ಪ್ರಮೋಟ್ ಮಾಡುವಂಥದ್ದು. ಅಂದರೆ ಈಗ ರೆಗ್ಯುಲರ್ ಚೆಕಪ್ ಮಾಡ್ತಾ ಇದ್ದಾರೆ ಅಂತಂದಾಗ ಏನಾದರೂ ನಮ್ಮ ಒಂದು ಬಾಡಿಲಿ ಏರುಪೇರು ಕಾಣಿಸ್ತಾ ಇದೆ ಅಂತಂದರೆ ಅದನ್ನ ನಾವು ಇನಿಷಿಯಲ್ ಸ್ಟೇಜಲ್ಲೇ ಐಡೆಂಟಿಫೈ ಮಾಡ್ತೀವಿ. ಸೊ ದಟ್ ಏನಂತೀವಿ, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನೋ ಹಾಗೆ ಪ್ರಿವೆಂಟ್ ಮಾಡ್ಬೋದು. ಏನೇ ಒಂದು ಡಿಸೀಸ್ ಬರುತ್ತೆ ಅನ್ನೋವೆಲ್ಲ ನಾವು ನೋಡ್ಕೊಂಡಿದ್ರೆ ಅದನ್ನು ಪ್ರಿವೆಂಟ್ ಮಾಡ್ಬೋದು ಅಂತ. ಮತ್ತು ಮೂರನೇದಾಗಿ ನೋಡಿದಾಗ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಏನಿದೆ, ಅಂದರೆ ಈ ಒಂದು ಹಾಸ್ಪಿಟಲ್ಗೆ ಹೋಗುವ ಬರ್ಡನ್ ಏನಿದೆ, ಬೀಟ್ ಫಿಸಿಕಲ್ ಇರ್ಬೋದು ಅಥವಾ ಫಿನಾನ್ಷಿಯಲ್ ಇರ್ಬೋದು ಅಥವಾ ಮೆಂಟಲ್ ಬರ್ಡನ್ ಏನಿದೆ, ಇದನ್ನೆಲ್ಲನೂ ಕೂಡ ಇದು ಕಡಿಮೆ ಮಾಡುತ್ತೆ ಅನ್ನುವಂಥದ್ದು. ಆ್ಯಂಡ್ ನಾಲ್ಕನೇದಾಗಿ ನೋಡಿದಾಗ ಕಂಟಿನ್ಯೂಟಿ ಆಫ್ ಕೇರ್ ಇರುತ್ತೆ. ಯಾಕೆಂದರೆ ಈಗ ಈ ಫ್ರೀ ಹೆಲ್ತ್ ಚೆಕಪ್ ಮಾಡಿರ್ತಾರೆ. ಸೊ ಆ ಒಂದು ಹೆಲ್ತ್ ಚೆಕಪ್ ಮಾಡಿದಾಗ ಏನೋ ಒಂದು ಕಾರ್ಡ್ ಥರ ಅಥವಾ ಅವ್ರಿಗೆ ಏನೇನಿದೆ ಡಿಸೀಸ್ ಅದ್ರ ಬಗ್ಗೆ ಒಂದು ಪ್ರಿಸ್ಕ್ರಿಪ್ಷನ್ ಥರ ಕೊಟ್ಟಿರ್ತಾರೆ. ಸೊ ಅದನ್ನು ತೊಗೊಂಡು ಹೋಗಿ ನಾವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೊಟ್ಟರೆ ಸೊ ಅವ್ರಿಗೆ ಅಲ್ಲಿ ಫಾಲೋ ಅಪ್ ಈಸಿ ಆಗುತ್ತೆ, ಕಂಟಿನ್ಯೂಟಿ ಕೇರ್ ಸಿಗುತ್ತೆ ಅನ್ನುವಂಥದ್ದು. ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ
ಜನರಲ್ಲಿ ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸೋದು ಕೂಡ ಇದರ ಒಂದು ಮುಖ್ಯ ಉದ್ದೇಶ ಅಂತ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಈ ಒಂದು ಗೃಹ ಆರೋಗ್ಯ ಯೋಜನೆ ಅಡಿಯಲ್ಲಿ ಏನೇನನ್ನು ತಪಾಸಣೆ ಮಾಡ್ತಾರೆ, ಯಾವ ಫ್ರೀ ಹೆಲ್ತ್ ಚೆಕಪ್ಸನ್ನು ಕೊಡ್ತಾರೆ ಅಂದರೆ, ಒಂದು ಬ್ಲಡ್ ಪ್ರೆಷರನ್ನು ಚೆಕ್ ಮಾಡ್ತಾರೆ, ರಕ್ತದೊತ್ತಡನ, ಡಯಾಬಿಟಿಸ್ ಮಧುಮೇಹವನ್ನು ಚೆಕ್ ಮಾಡ್ತಾರೆ. ತದನಂತರ ಬಾಡಿ ಮಾಸ್ ಇಂಡೆಕ್ಸ್ ಅಂದರೆ ನಮ್ಮ ಒಂದು ಹೈಟ್ಗೆ ಎಷ್ಟು ತೂಕ ಇರಬೇಕು, ನಾವು ಒಬೀಸ್ ಆಗಿದ್ದೀವಾ ಇದ್ರ ಬಗ್ಗೆ ನೋಡ್ತಾರೆ. ತದನಂತರ ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್ ಏನಾದರೂ ಇದೆಯಾ ಅನ್ನುವಂಥದ್ದು, ಪೌಷ್ಟಿಕಾಂಶಗಳ ಕೊರತೆ ಇದೆಯಾ ಅನ್ನೋದನ್ನು ಇಲ್ಲಿ ಇದು ಮಾಡ್ತಾರೆ. ತದನಂತರ TB ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಇಲ್ಲ ಅಂತಂದರೆ ರಿಲೇಟೆಡ್ ಏನಾದರೂ ಅಂದರೆ ಹಾರ್ಟ್ ರಿಲೇಟೆಡ್ ಏನಾದರೂ ರೋಗಗಳಿದೆ ಅಂತಂದರೆ ಇವುಗಳ ಒಂದು ಆರಂಭಿಕ ಲಕ್ಷಣಗಳು, ಪ್ರಿಲಿಮಿನರಿ ಸಿಂಪ್ಟಮ್ಸ್ ಏನಿರುತ್ತೆ, ಈ ಸಿಂಪ್ಟಮ್ಸ್ಗಳನ್ನು ಐಡೆಂಟಿಫೈ ಮಾಡ್ತಾರೆ. ಇದೆಲ್ಲದರ ಜೊತೆಗೆ ಮದರ್ ಆ್ಯಂಡ್ ಚೈಲ್ಡ್ ಏನಿರ್ತಾರೆ ಅಂದರೆ ಈಗ ತಾನೇ ಹುಟ್ಟಿರುವಂಥ ಮಕ್ಕಳು, ತಾಯಿ ಅಂದಿರೇನಿರ್ತಾರೆ ಅವರ ಒಂದು ಆರೋಗ್ಯ ತಪಾಸಣೆ ಮಾಡ್ತಾರೆ. ಅಷ್ಟೇ ಅಲ್ದಿರ ವ್ಯಾಕ್ಸಿನೇಷನ್ಗಳನ್ನು ಕರೆಕ್ಟಾಗಿ ತಗೊಂಡಿದ್ದಾರಾ ಇವುಗಳನ್ನು ಕೂಡ ಇಲ್ಲಿ ಮಾಡುವಂಥದ್ದು. ಸೊ ಇಷ್ಟು ಆ್ಯಕ್ಚುಲಾಗಿ ಗೃಹ ಆರೋಗ್ಯ ಸ್ಕೀಮ್ ಬಗ್ಗೆ ಆಯಿತು. ಇನ್ನು ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ನೋಡಕ್ಕೆ ಹೋದರೆ, ಮೊದಲನೇದಾಗಿ ಏನು ಅಂತಂದರೆ ಯಾಕೆ ಗ್ರೇಟರ್ ಬೆಂಗಳೂರು ಏರಿಯಾಗೆ ಇದರ ಎಕ್ಸ್ಪ್ಯಾನ್ಷನ್ ಅಗತ್ಯವಿದೆ ಅಂತ ನಾವು ನೋಡಿದ್ರೆ, ಒಂದು ಅರ್ಬನ್ ಹೆಲ್ತ್ ಚಾಲೆಂಜಸ್ಗಳನ್ನು ಯಾವ ರೀತಿಯಾಗಿ ಟ್ಯಾಕಲ್ ಮಾಡಬೇಕು ಅನ್ನೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತ. ಅಂದರೆ ಈಗ ಒಂದು ವೇಗವಾಗಿ ನಗರೀಕರಣ ಏನಾಗ್ತಾಯಿದೆ, ರ್ಯಾಪಿಡ್ ಅರ್ಬನೈಸೇಷನ್ನಿಂದ ಪೊಲ್ಯೂಷನ್ ಇರ್ಬೋದು, ಇಲ್ಲ ಸ್ಟ್ರೆಸ್ ಆಗುವಂಥದ್ದು ಇರ್ಬೋದು, ಆ್ಯಕ್ಸೈಟಿ ಇರ್ಬೋದು, ಲೈಫ್ ಸ್ಟೈಲ್ ಚೇಂಜಿಂದ ಈ ಒಂದು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್, BP, ಶುಗರ್ ಇರ್ಬೋದು, ಇಲ್ಲ ಅಂತಂದರೆ ಹಾರ್ಟ್ ಕಾರ್ಡಿಯೋ ಡಿಸೀಸಸ್ ಇರ್ಬೋದು, ಇದೆಲ್ಲ ಹೆಚ್ಚಾಗ್ತದೆ. ಸೊ ಅವುಗಳನ್ನು ತಡಿಬೇಕು ಅಂತಂದರೆ ಈ ಒಂದು ಎಕ್ಸ್ಪ್ಯಾನ್ಷನ್ ಏನಿದೆ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಅಂತ. ಎರಡನೇದಾಗಿ ನೋಡಿದಾಗ ಪ್ರೈಮರಿ ಹೆಲ್ತ್ ಸೆಂಟರ್ಗಳೇನಿದೆ ಇವುಗಳನ್ನು ಬಲಪಡಿಸೋದಕ್ಕೆ, ಇದನ್ನು ಸ್ಟ್ರೆಂಥನ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತ. ಅಂದರೆ ಈಗ ಹಾಸ್ಪಿಟಲ್ ಸೆಂಟ್ರಿಕ್ ಮಾಡೆಲ್ ಏನು ನಾವು ಫಾಲೋ ಮಾಡ್ತಾ ಇದ್ದೀವಿ ಅದಕ್ಕೆ ಬದಲಾಗಿ ಹಾಸ್ಪಿಟಲ್ ಸೆಂಟ್ರಿಕ್ ಮಾಡೆಲಿಂದ ನಾವು ಕಮ್ಯುನಿಟಿ ಬೇಸ್ಡ್ ಮಾಡೆಲ್ಗೆ ಚೇಂಜ್ ಆಗ್ತಾ ಇದ್ದೀವಿ ಥ್ರೂ ದಿಸ್ ಏನಂತೀವಿ ಇದು ಗೃಹ ಆರೋಗ್ಯ ಸ್ಕೀಮ್. ಸೊ ಏನಾಗುತ್ತೆ ಅಂದರೆ ಅರ್ಲಿ ಇಂಟರ್ವೆನ್ಷನ್ ಅಥವಾ ಅರ್ಲಿ ಡಯಾಗ್ನೋಸಿಸ್ ಮಾಡಿದಾಗ ನಮಗೆ ಟ್ರೀಟ್ಮೆಂಟ್ ಕಾಸ್ಟ್ ಕೂಡ ಇಲ್ಲಿ ನಾವು ಕಡಿಮೆ ಮಾಡ್ಬೋದಾಗುತ್ತೆ. ತದನಂತರ ಈಕ್ವಿಟಿ ಇನ್ ಹೆಲ್ತ್ ಕೇರನ್ನು ಎನ್ಶೋರ್ ಮಾಡ್ದಂಗೆ, ಆರೋಗ್ಯದಲ್ಲಿ ನಾವು ಸಮಾನತೆಯನ್ನು ಎಸ್ಟಾಬ್ಲಿಷ್ ಮಾಡ್ದಂಗೆ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಈಗಾಗಲೇ ನಾನು ಹೇಳಿರೋ ಥರ SDG 3 ಇರ್ಬೋದು, SDG 10 ಏನಿದೆ ಇವುಗಳಿಗೆ ಕೂಡ ಇದು ಸಪೋರ್ಟ್ ಮಾಡುತ್ತೆ ಅಂತ. ಬಟ್ ಇಲ್ಲಿ ಚಾಲೆಂಜಸ್ ಏನು ಅಂತಂದರೆ, ಗ್ರೇಟರ್ ಬೆಂಗಳೂರು ಏರಿಯಾ ಅಂತ ಬಂದಾಗ ವೆರಿ ಹ್ಯೂಜ್ ಪಾಪ್ಯುಲೇಷನ್ ಇದೆ, ಕರೆಕ್ಟ್ ಅಲ್ವಾ? ತುಂಬ ಹೆಚ್ಚಿನದಾಗಿ ಪಾಪ್ಯುಲೇಷನ್ ಇದೆ. ಆ್ಯಂಡ್ ಅಪಾರ್ಟ್ಮೆಂಟ್ಸ್ಗಳು ಹೆಚ್ಚಿನದಾಗಿರುವಂಥ ಕಾರಣ ಅದರ ಒಂದು ಕವರೇಜ್ ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಪ್ರತಿ ಮನೆಯಲ್ಲೂ ಪ್ರತಿಯೊಬ್ಬರನ್ನು ನಾವು ತಪಾಸಣೆ ಮಾಡಬೇಕು ಅಂತಂದಾಗ ಇಟ್ ಇಸ್ ಅ ವೆರಿ ಹ್ಯೂಜ್ ಟಾಸ್ಕ್. ಒಂದು ಕಡೆ ಇಟ್ ಇಸ್ ಟೈಮ್ ಕನ್ಸ್ಯೂಮಿಂಗ್, ಇನ್ನೊಂದು ಕಡೆ ಇಟ್ ಇಸ್ ರಿಸೋರ್ಸ್ ಕನ್ಸ್ಯೂಮಿಂಗ್. ರಿಸೋರ್ಸ್ ಅಂತ ಬಂದಾಗ ಮ್ಯಾನ್ ಪವರ್ ಇರ್ಬೋದು, ಫಿನಾನ್ಷಿಯಲ್ ಇರ್ಬೋದು, ಎಲ್ಲ ರೀತಿಯಾದ ರಿಸೋರ್ಸ್ಗಳನ್ನು ಅದು ಖರ್ಚು ಮಾಡ್ತಾ ಇದೆ. ಸೊ ಅದು ಕೂಡ ಇಲ್ಲಿ ಪ್ರಾಬ್ಲಮ್. ತದನಂತರ ಮ್ಯಾನ್ ಪವರ್ ಶಾರ್ಟೇಜ್ ಇರುವಂಥದ್ದನ್ನು ಕೂಡ ನಾವು ನೋಡ್ತೀವಿ. ಆರೋಗ್ಯ ಕಾರ್ಯಕರ್ತರು ಇದ್ದಾರೆ, ಈಗ ಆಶಾ ವರ್ಕರ್ಸ್ ಇರ್ಬೋದು, ಬೇರೆ ಆರೋಗ್ಯ ಕಾರ್ಯಕರ್ತರಿರ್ಬೋದು, ಅವರ ಒಂದು ಶಾರ್ಟೇಜ್ಗಳಿರುವಂಥ ಕಾರಣ ಇದನ್ನು ಫುಲ್ಲಾಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಚಾಲೆಂಜ್ ಆಗ್ಬೋದು ಅಂತ. ಸೊ ಹಾಗಾದರೆ ಮುಂದೆ ಏನು ಮಾಡ್ಬೋದು, ವೇ ಫಾರ್ವರ್ಡ್ ಏನು ಅಂತ ನಾವು ನೋಡಿದ್ರೆ, ಒಂದು ಟೆಕ್ನಾಲಜಿಯನ್ನು ಇಂಟಿಗ್ರೇಟ್ ಮಾಡ್ಕೊಳ್ಳಿ. ಟೆಕ್ನಾಲಜಿ ಇಂಟಿಗ್ರೇಷನ್ ಮಾಡಿ ಅಂದರೆ ಥ್ರೂ ಮೊಬೈಲ್ ಆ್ಯಪನ್ನು ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಏನು ಗೃಹ ಆರೋಗ್ಯ ಸ್ಕೀಮ್ ಇದೆ ಇದಕ್ಕೆ ಅಂತ ಒಂದು ಸೆಪ್ರೇಟ್ ಮೊಬೈಲ್ ಆ್ಯಪನ್ನು ರಿಲೀಸ್ ಮಾಡಿ ಪ್ರತಿಯೊಂದು ನಾಗರಿಕರಿಗೂ ನೀವು ಅದರಲ್ಲಿ ನಿಮ್ಮ ಒಂದು ಹೆಲ್ತ್ ಡೀಟೇಲ್ಸ್ ಏನಿದೆ ಇದನ್ನು ಅಪ್ಡೇಟ್ ಮಾಡಿ ಅಂತ ಕೇಳೋದಿರ್ಬೋದು. ಸೊ ಈ ರೀತಿಯಾಗಿ ಏನಾಗುತ್ತೆ ಅಂತಂದರೆ ಒಂದು ಕಡೆ ಟೈಮ್ ಉಳಿಯುತ್ತೆ, ಇನ್ನೊಂದು ಕಡೆ ನಮಗೆ ಡೇಟಾ ಕಲೆಕ್ಷನ್ ಅಥವಾ ಡೇಟಾ ಮ್ಯಾನೇಜ್ಮೆಂಟ್ನ ಒಂದು ಕಾಂಪ್ಲೆಕ್ಸಿಟಿ ಏನಿದೆ ಅದನ್ನು ಕೂಡ ನಾವು ಇಲ್ಲಿ ಕಡಿಮೆ ಮಾಡ್ಬೋದು. ತದನಂತರ PPP ಮಾಡೆಲ್ಗೆ ಹೋಗುವಂಥದ್ದು, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪನ್ನು ಎನ್ಶೋರ್ ಮಾಡಿದ್ರೆ ಈ ಒಂದು ರಿಸೋರ್ಸ್ ಫ್ಯಾಕ್ಟರ್ ಫೈನಾನ್ಷಿಯಲ್ ಇರ್ಬೋದು, ಇಲ್ಲ ಮ್ಯಾನ್ ಪವರ್ ಶಾರ್ಟೇಜ್ ಏನಿದೆ ಇದನ್ನು ನಾವು ಕಡಿಮೆ ಮಾಡ್ಬೋದಾಗುತ್ತೆ. ಇನ್ನು ಇದ್ರ ಜೊತೆಗೆ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಕೂಡ ನಾವು ಎನ್ಕರೇಜ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಇಷ್ಟು ಈ ಒಂದು ಆರ್ಟಿಕಲ್ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಸೋಲಾರ್ ಉತ್ಪನ್ನಗಳ ಮೇಲೆ 126% ಸುಂಕ ಘೋಷಣೆ, ಭಾರತಕ್ಕೆ ಟ್ರಂಪ್ ಸೌರ ಶಾಕ್. ಏನಾಗಿದೆ ಅಂತಂದರೆ, ಅಮೇರಿಕ ಸರ್ಕಾರ ಭಾರತದಿಂದ ಆಮದಾಗುವಂತಹ ಒಂದು ಸೌರ ಪ್ಯಾನೆಲ್ಗಳೇನಿದೆ ಅಥವಾ ಸೌರ ಸೆಲ್ಗಳಿರ್ಬೋದು, ಸೌರ ಮಾಡ್ಯೂಲ್ಗಳಿರ್ಬೋದು, ಓವರಾಲ್ ಆಗಿ ನೋಡಿದಾಗ ಸೋಲಾರ್ ಉತ್ಪನ್ನಗಳು, ಸೋಲಾರ್ ಪ್ರಾಡಕ್ಟ್ಸ್ಗಳು ಏನೇ ಇದ್ರೂ ಕೂಡ ಇದರ ಮೇಲೆ 126% ಅಪ್ರಾಕ್ಸಿಮೇಟ್ 126, ಆ್ಯಕ್ಚುಯಲ್ ಬಂದು 125.87% ಸುಂಕವನ್ನು ಹಾಕ್ತಾ ಇದೆ ಅಂತ. ಸುಂಕ ಅಂತ ಬಂದಾಗ ಇಲ್ಲಿ ಇಟ್ ಇಸ್ ಕೌಂಟರ್ ವೇಲಿಂಗ್ ಡ್ಯೂಟಿ.
ಕೌಂಟರ್ ವೇಲಿಂಗ್ ಡ್ಯೂಟಿಯನ್ನು ಅಮೇರಿಕ ಭಾರತದ ಒಂದು ಸೌರ ಉತ್ಪನ್ನಗಳ ಮೇಲೆ ಆಗ್ತಾ ಇರುವಂಥದ್ದು. ಸೊ ಇದರ ಉದ್ದೇಶ ಏನು ಅಂತಂದರೆ USA ದೇಶೀಯ ಸೌರ ಒಂದು ಉದ್ಯಮಗಳನ್ನು ರಕ್ಷಿಸೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಏನಕ್ಕೆ ಹಾಕಿದ್ದಾರೆ ವೈ ಈ ಒಂದು ಅಂತಂದರೆ ಟು ಪ್ರೊಟೆಕ್ಟ್ ಅಮೇರಿಕನ್ ಇಂಟ್ರೆಸ್ಟ್ಸ್. USA ಇರುವಂತಹ ಸೋಲಾರ್ ಮ್ಯಾನುಫ್ಯಾಕ್ಚರರ್ಸ್ಗಳು ಏನಿರ್ತಾರೆ ಅವರ ಒಂದು ಇಂಟ್ರೆಸ್ಟ್ಗಳನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ. ಎರಡನೇದಾಗಿ ನೋಡಿದಾಗ ಚೀನಾದ ಪ್ರಭಾವದಿಂದ ಜಾಗತಿಕ ಸೌರ ಸರಪಳಿ ಏನಿದೆ, ಸೋಲಾರ್ ವ್ಯಾಲ್ಯೂ ಚೈನ್ ಏನಿದೆ, ಈ ವ್ಯಾಲ್ಯೂ ಚೈನನ್ನು ಚೈನಾದಿಂದ ದೂರ ಮಾಡುವ ಒಂದು ಉದ್ದೇಶದಿಂದ. ಮೂರನೇದಾಗಿ ನೋಡಿದಾಗ ಅಮೇರಿಕಾದಲ್ಲಿ ಮ್ಯಾನುಫ್ಯಾಕ್ಚರಿಂಗನ್ನು ರಿವೈವ್ ಮಾಡೋದಕ್ಕೆ, ಮ್ಯಾನುಫ್ಯಾಕ್ಚರಿಂಗ್ ಆಫ್ ಸೋಲಾರ್ ಪ್ರಾಡಕ್ಟ್ಸ್ ಏನಿದೆ ಅದನ್ನು ಎಲ್ಲಿ ಅಮೇರಿಕಾದಲ್ಲಿ ಮತ್ತೆ ವಾಪಸ್ ರಿವೈವ್ ಮಾಡೋದಕ್ಕೆ ಈ ಒಂದು ರೀಸನ್ಸನ್ನು ಕೊಟ್ಟು ಭಾರತದಿಂದ ಆಮದಾಗುವಂಥ ಸೌರ ಉತ್ಪನ್ನಗಳ ಮೇಲೆ 126% ಕೌಂಟರ್ ವೇಲಿಂಗ್ ಡ್ಯೂಟಿಯನ್ನು ಅಮೇರಿಕ ಹಾಕಿರುವಂಥದ್ದು. ಇನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ನಮಗೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನೋಡಿದಾಗ ಇಲ್ಲಿ ಕೌಂಟರ್ ವೇಲಿಂಗ್ ಡ್ಯೂಟಿ ಇರ್ಬೋದು, ಟ್ಯಾರಿಫ್ ಇರ್ಬೋದು, ಇಲ್ಲ ಆ್ಯಂಟಿ ಡಂಪಿಂಗ್ ಡ್ಯೂಟಿ ಏನಿದೆ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಜೊತೆಗೆ WTO ರೂಲ್ಸ್ ಇರ್ಬೋದು ಇದೆಲ್ಲ. ಸೊ ಇದ್ರ ಬಗ್ಗೆ ನಾವು ಈಗಾಗಲೇ ಈ ತಿಂಗಳ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಯಾವಾಗ ಅಂತಂದರೆ USA ಭಾರತದ ಮೇಲೆ ಹಾಕಿದ್ದಂಥ ಸುಂಕವನ್ನು 18%ಗೆ ರೆಡ್ಯೂಸ್ ಮಾಡಿತ್ತಲ್ವ. ಸೊ ಆ ಒಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ಕಂಪ್ಲೀಟಾಗಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಮತ್ತೆ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇಲ್ಲ. ಸೊ ಡೈರೆಕ್ಟಾಗಿ ಇಲ್ಲಿ ಏನು ಆಗ್ತಾ ಇದೆ ಅನ್ನೋದರ ಬಗ್ಗೆ ಮಾತ್ರನೇ ನಾವು ನೋಡ್ಕೊಂಡು ಹೋಗೋಣ. ಇನ್ನು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನಾವು ನೋಡಕ್ಕೆ ಹೋದರೆ ಭಾರತ ಏನಿದೆ ವಿಶ್ವದ 3ನೇ ಅತಿ ದೊಡ್ಡ ಸೌರಶಕ್ತಿ ಉತ್ಪಾದಕ ರಾಷ್ಟ್ರ. ಸೊ 3rd ಲಾರ್ಜೆಸ್ಟ್ ಸೋಲಾರ್ ಪ್ರಾಡಕ್ಟ್ಸನ್ನು ಪ್ರೊಡ್ಯೂಸ್ ಮಾಡುವಂಥ ರಾಷ್ಟ್ರವಾಗಿದೆ. ಓಕೆನಾ. ಸೋಲಾರ್ ಪ್ರಾಡಕ್ಟ್ಸ್ ಪ್ರೊಡಕ್ಷನಲ್ಲಿ ಭಾರತ ಇಸ್ ಇನ್ 3rd ಪೊಸಿಷನ್. ಆ್ಯಂಡ್ ಇದಕ್ಕೆ ಇದಾದಂಗೆ ಪ್ರೊಡಕ್ಟಿವಿಟಿ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಏನಿದೆ ಇದನ್ನು ನೀಡಿರುವಂಥದ್ದು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಸೌರ ಮಾಡ್ಯೂಲ್ಗಳ ಒಂದು ಉತ್ಪಾದನೆಗೆ ಉತ್ತೇಜನವನ್ನು ನೀಡುವ ಉದ್ದೇಶದಿಂದ ಈ PLI ಸ್ಕೀಮನ್ನು ತಂದಿರುವಂಥದ್ದು. ಇನ್ನು ಇದು ಭಾರತದ ಮೇಲೆ ಯಾವ ರೀತಿಯಾದ ಪರಿಣಾಮವನ್ನು ಬೀರುತ್ತೆ ಅಂತ ನೋಡಿದ್ರೆ 2 ರೀತಿಯಾದ ಪರಿಣಾಮ ಬೀರುತ್ತೆ. ಒಂದು ಪಾಸಿಟಿವ್, ಒಂದು ನೆಗೆಟಿವ್. ಪಾಸಿಟಿವ್ ಅಂತ ನಾವು ನೋಡಿದಾಗ ಡೊಮೆಸ್ಟಿಕ್ ಮಾರ್ಕೆಟ್ ಏನಿದೆ, ದೇಶದೊಳಗೆ ಇರುವಂತಹ ಸೌರ ಮಾರುಕಟ್ಟೆ ಏನಿದೆ ಇದನ್ನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಇದು ಒಂದು ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಎರಡನೇದಾಗಿ ನಾವು ನೋಡಿದಾಗ ಆತ್ಮನಿರ್ಭರ್ ಭಾರತ್ ಅಡಿಯಲ್ಲಿ ಸೆಲ್ಫ್ ರಿಲಯನ್ಸ್ ಏನಿದೆ ಅದಕ್ಕೆ ನಾವು ಪುಷ್ ಕೊಟ್ಟಂತೆ ಆಗುತ್ತೆ. ಮತ್ತು ಮೂರನೇದಾಗಿ ನೋಡಿದಾಗ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಮತ್ತಷ್ಟು ಉತ್ತೇಜನವನ್ನು ನೀಡಿದಂಗೆ ಆಗುತ್ತೆ ಅನ್ನುವಂಥದ್ದು. ಇನ್ನು ನೆಗೆಟಿವ್ ಇಂಪ್ಯಾಕ್ಟ್ಸ್ ನಾವು ನೋಡಕ್ಕೆ ಹೋದರೆ ಎಕ್ಸ್ಪೋರ್ಟ್ ಲಾಸಸ್ಗಳು ಆಗುತ್ತೆ. ಏನು ರಫ್ತು ಮಾಡ್ತಾ ಇದ್ವಿ ನಾವು, ರಫ್ತು ಕಡಿಮೆ ಆಗುತ್ತೆ. ಸೊ ರಫ್ತು ಕಡಿಮೆ ಆದರೆ ಏನಾಗುತ್ತೆ, ಕರೆಂಟ್ ಅಕೌಂಟ್ ಡೆಫಿಸಿಟ್ ಇನ್ಕ್ರೀಸ್ ಆಗುತ್ತೆ. ಸೊ ಇದು ಓವರಾಲ್ ಆಗಿ ನೋಡಿದಾಗ ಭಾರತದ ಆರ್ಥಿಕತೆಯ ಮೇಲೆ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಎರಡನೇದಾಗಿ ನೋಡಿದಾಗ ಶಾರ್ಟ್ ಟರ್ಮಲ್ಲಿ ಅಲ್ಪಾವಧಿಯಲ್ಲಿ ನಾವು ನೋಡಿದಾಗ ಇಂಡಸ್ಟ್ರಿ ಸ್ಲೋ ಡೌನ್ ಆಗುತ್ತೆ. ಯಾಕೆ ಅಂತಂದರೆ ಎಕ್ಸ್ಪೋರ್ಟ್ ಸಡನ್ನಾಗಿ ಕಡಿಮೆ ಆಯಿತು ಅಂತಂದರೆ ಆಗ ಅಲ್ಲಿ ಪ್ರೊಡಕ್ಷನ್ ಕೂಡ ಕಡಿಮೆ ಆಗುತ್ತೆ. ಸೊ ಆಬ್ವಿಯಸ್ ಆಗಿ ಇಂಡಸ್ಟ್ರಿ ಸ್ಲೋ ಡೌನ್ ಆಗುತ್ತೆ. ಮೂರನೇದಾಗಿ ನೋಡಿದಾಗ ಇನ್ವೆಸ್ಟರ್ ಅನ್ಸರ್ಟೈನಿಟಿ ಇರುತ್ತೆ. ಈಗ ಕೆಲವಷ್ಟು ಇನ್ವೆಸ್ಟರ್ಗಳು FDI ಮುಖಾಂತರ ಹೂಡಿಕೆ ಮಾಡಿರೋದಿರ್ಬೋದು, ಇಲ್ಲ ಡೊಮೆಸ್ಟಿಕ್ ಮಾರುಕಟ್ಟೆಯಿಂದನೇ ಹೂಡಿಕೆ ಮಾಡಿರುವಂಥದ್ದಿರ್ಬೋದು. ಸೊ ಇದರ ಮೇಲೆ ಏನಂತೀವಿ ಒಂದು ಅನ್ಸರ್ಟೈನಿಟಿ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಸೊ ಹಾಗಾದರೆ ಮುಂದೆ ಏನು ಮಾಡ್ಬೋದು ಅಂತ ನೋಡಿದ್ರೆ ನಾವು ಭಾರತದ ಡೊಮೆಸ್ಟಿಕ್ ಸೋಲಾರ್ ಮ್ಯಾನುಫ್ಯಾಕ್ಚರಿಂಗ್ ಏನಿದೆ ಇದನ್ನು ಇನ್ಕ್ರೀಸ್ ಮಾಡ್ಕೋಬೇಕು ಒಂದು. ಎರಡನೇದಾಗಿ ಈಗ USA ನಾವು ಅಧಿಕವಾಗಿ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಬದಲಾಗಿ ನಮ್ಮ ಒಂದು ಎಕ್ಸ್ಪೋರ್ಟ್ಸನ್ನು ಡೈವರ್ಸಿಫೈ ಮಾಡಿ, ಅಂದರೆ ಫಾರ್ ಎಕ್ಸಾಂಪಲ್ ಈಗ ಯುರೋಪಿಯನ್ ಯೂನಿಯನ್ಗೆ ಕೊಡೋದಿರ್ಬೋದು, ಇಲ್ಲ ಯುರೋಪಿಯನ್ ಯೂನಿಯನ್ ಇರ್ಬೋದು, ಇಲ್ಲ ಆಫ್ರಿಕಾ ಇರ್ಬೋದು, ಇಲ್ಲ ಮಿಡಲ್ ಈಸ್ಟ್ ಇರ್ಬೋದು, ಬೇರೆ ಬೇರೆ ಕಡೆಗೆ ನಾವು ಎಕ್ಸ್ಪೋರ್ಟ್ಗಳನ್ನು ಮಾಡೋದಕ್ಕೆ ಮುಂದಾಗಬೇಕು ಅನ್ನುವಂಥದ್ದು. ಮತ್ತು ನೆಕ್ಸ್ಟ್ ನಾವು ನೋಡಿದ್ರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲೆ ಹೆಚ್ಚಿನದಾಗಿ ಹೂಡಿಕೆಯನ್ನು ಮಾಡೋದಿರ್ಬೋದು, ಇಲ್ಲ WTO ಲೀಗಲ್ ರೆಮಿಡೀಸ್ನ ಮೊರೆ ಹೋಗೋದಿರ್ಬೋದು. ಇದೆಲ್ಲನೂ ಈಗ ಭಾರತಕ್ಕೆ ಇರುವಂಥ ಒಂದು ದಾರಿಗಳು ಅಂತಲೇ ಹೇಳ್ಬೋದಾಗುತ್ತೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ನಗರದಲ್ಲಿ ಪ್ರವಾಹ ನಿರ್ವಹಣಾ ಸಮಿತಿ ರಚನೆ. ನಮಗೆಲ್ಲ ಗೊತ್ತಿದೆ, ಕಳೆದ 2-3 ವರ್ಷಗಳಿಂದ ನಾವು ನೋಡ್ತಾ ಇದ್ರೆ ಡ್ಯೂರಿಂಗ್ ರೈನಿ ಸೀಸನ್, ಅಂದರೆ ಈಗ ಜೂನ್ ಟು ಸೆಪ್ಟೆಂಬರ್ ಟೈಮಲ್ಲಿ ಏನು ಮಾನ್ಸೂನ್ ಮಳೆಗಳಾಗುತ್ತೆ ಅಂತಹ ಸಮಯದಲ್ಲಿ ಬೆಂಗಳೂರಿನ ಪೂರ್ವ ವಲಯ ಏನಿದೆ, ಈಸ್ಟ್ ಝೋನ್ ಏನಿದೆ, ಈಗ ಫಾರ್ ಎಕ್ಸಾಂಪಲ್ ವೈಟ್ ಫೀಲ್ಡ್ ಇರ್ಬೋದು, ಮಾದೇಪುರ, ಬೆಳ್ಳಂದೂರು, ಮಾರ್ತಳ್ಳಿ, ಈ ರೀಜನ್ಗಳಲ್ಲಿ ಏನಾಗ್ತಾ ಇದೆ ಅಂದರೆ ಅರ್ಬನ್ ಫ್ಲಡ್ಡಿಂಗ್ ಆಗ್ತಾ ಇರುವಂಥದ್ದು. ಕರೆಕ್ಟ್ ಅಲ್ವಾ? ಸೊ ಅದಕ್ಕಾಗಿ ಈ ರೀತಿಯಾದ ಅರ್ಬನ್ ಫ್ಲಡ್ಡಿಂಗನ್ನು ಈ ವರ್ಷದ ಒಂದು ಮಳೆಗಾಲದಲ್ಲಿ ತಡೆಯೋದಕ್ಕೆ
ಏನು ಮಾಡಿದೆ ಅಂತಂದರೆ ಪೂರ್ವ ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಪ್ರವಾಹ ನಿರ್ವಹಣಾ ಸಮಿತಿ ಫ್ಲಡ್ ಮ್ಯಾನೇಜ್ಮೆಂಟ್ ಕಮಿಟಿಯನ್ನು ರಚಿಸೋದಕ್ಕೆ ಮುಂದಾಗಿರುವಂಥದ್ದು. ಸೊ ಈ ಒಂದು ಫ್ಲಡ್ ಮ್ಯಾನೇಜ್ ಕಮಿಟಿಯ ಮುಖ್ಯ ಉದ್ದೇಶ ಏನು ಅಂತಂದರೆ ಮಳೆಗಾಲ ಬರೋದಕ್ಕೆ ಮುಂಚೆ ಏನೇನು ಪೂರ್ವ ಸಿದ್ಧತೆಗಳನ್ನು ಮಾಡ್ಕೋಬೇಕು ಅದನ್ನು ಮಾಡ್ಕೊಳ್ಳೋದು, ಅಂದರೆ ಅದು ಸಮನ್ವಯ ಒಂದು ಕೋಆಪರೇಷನನ್ನು ಎಸ್ಟಾಬ್ಲಿಷ್ ಮಾಡುವಂಥದ್ದು ಇಂಟರ್ ಡಿಪಾರ್ಟ್ಮೆಂಟ್ಗಳ ನಡುವೆ. ಒಂದು ಎರಡನೇದಾಗಿ ನೋಡಿದಾಗ ರಾಜಕಾಲುವೆಗಳಿರ್ಬೋದು, ಇಲ್ಲ ನೀರಿನ ಚರಂಡಿಗಳಿರ್ಬೋದು, ಒಳಚರಂಡಿಗಳನ್ನು, ಇಲ್ಲ ಮಳೆ ನೀರು ಕಾಲುವೆಗಳಿದೆ ಇವುಗಳನ್ನೆಲ್ಲ ಕ್ಲೀನ್ ಮಾಡುವಂಥದ್ದು, ಒಂದು ಶುದ್ಧೀಕರಣಗೊಳಿಸೋದು, ತದನಂತರ ಏನಾದರೂ ದುರಸ್ತಿ ಕಾರ್ಯಗಳಿದ್ರೆ ಅದನ್ನು ಮಾಡುವಂಥದ್ದು. ಮೂರನೇದಾಗಿ ನೋಡಿದಾಗ ಜಲಾವೃತ ಪ್ರದೇಶಗಳು ಯಾವ್ಯಾವು, ಈಗ ಮಳೆ ಬಂದರೆ ಬೆಂಗಳೂರಿನ ಯಾವ ಯಾವ ವಲಯದಲ್ಲಿ, ಅಂದರೆ ಈ ಒಂದು ಈಸ್ಟ್ ಝೋನಲ್ಲಿ ನಾವು ಕನ್ಸಿಡರ್ ಮಾಡಿದಾಗ ಯಾವ ಯಾವ ಏರಿಯಾದಲ್ಲಿ ಈ ರೀತಿಯಾದ ಒಂದು ಫ್ಲಡ್ಡಿಂಗ್ಗಳ ಪ್ರಾಬ್ಲಮ್ ಹೆಚ್ಚಿದೆ ಅನ್ನುವಂಥದ್ದನ್ನು ಐಡೆಂಟಿಫೈ ಮಾಡಿ ಅಲ್ಲಿ ಏನು ಬೇಕೋ ಆ ಮೆಷರ್ಸನ್ನು ತಗೊಳ್ಳುವಂಥದ್ದು. ನಾಲ್ಕನೇದಾಗಿ ನೋಡಿದಾಗ ಏನಾದರೂ ಎಮರ್ಜೆನ್ಸಿ ಸಿಚುವೇಶನ್ ಇದೆ, ಈಗ ಫ್ಲಡ್ ಆಗಿದೆ ಬಟ್ ಅಲ್ಲಿ ಎಮರ್ಜೆನ್ಸಿ ಸಿಚುವೇಶನ್ ಇದೆ ಅಂತಂದಾಗ ತ್ವರಿತ ಪ್ರತಿಕ್ರಿಯೆಯನ್ನು ನೀಡುವಂಥ ಒಂದು ವ್ಯವಸ್ಥೆಯನ್ನು ಮಾಡೋದಕ್ಕೆ ಕೂಡ ಇದರ ಒಂದು ಉದ್ದೇಶ ಅಂತ ಹೇಳ್ಬೋದು. ಆ್ಯಂಡ್ ಈಗಾಗಲೇ ಹೇಳುತ್ತಾರೆ ಇಲಾಖೆಗಳ ನಡುವೆ ಸಮನ್ವಯನ ಸಾಧಿಸುವುದು ಕೂಡ ಇದರ ಒಂದು ಮುಖ್ಯ ಉದ್ದೇಶ ಆಗಿದೆ. ಇನ್ನು ಇದರ ಒಂದು ಫಂಕ್ಷನ್ಸ್ ಏನು, ರೆಸ್ಪಾನ್ಸಿಬಿಲಿಟೀಸ್ಗಳು ಏನು ಅಂತ ನಾವು ನೋಡಿದ್ರೆ, ಒಂದು ಜಲಾವೃತ ಪ್ರದೇಶಗಳ ಮ್ಯಾಪಿಂಗ್ ಈಗಾಗಲೇ ಹೇಳಿರೋ ಥರ, ಆ್ಯಂಡ್ ಅದಕ್ಕೆ ಇರುವಂತಹ ಆ ಒಂದು ಏರಿಯಾಗಳಿಗೆ ಇರುವಂತಹ ಅಪಾಯಗಳೇನು ಅನ್ನೋದನ್ನು ಗುರುತಿಸೋದು. ಎರಡನೇದಾಗಿ ನೋಡಿದಾಗ ಮಳೆ ನೀರೇನಿದೆ ಇದನ್ನು ಸರಾಗವಾಗಿ ಹರಿಯುವಂತೆ ಮಾಡೋದು, ಅಂದರೆ ಏನಾದರೂ ಅತಿಕ್ರಮಣಗಳನ್ನು ಮಾಡಿರುವಂಥದ್ದು, ಎನ್ಕ್ರೋಚ್ಮೆಂಟ್ಗಳನ್ನು ಮಾಡಿರೋದಿರ್ಬೋದು, ಇಲ್ಲ ಅಂತಂದರೆ ಈ ಒಂದು ಚರಂಡಿಗಳನ್ನು ಮುಚ್ಚಿರುವಂಥದ್ದು ಈ ರೀತಿಯಾಗಿ ಕಂಡು ಬಂದರೆ ಅವುಗಳನ್ನು ಸರಿಪಡಿಸೋದು. ಮೂರನೇದಾಗಿ ನೋಡಿದಾಗ ಎಂತಹ ಪ್ರದೇಶಗಳಲ್ಲಿ ಏನಾದ್ರು ನೀರು ನಿಲ್ಲುವ ಸಾಧ್ಯತೆಗಳಿದೆ ಅಂತಂದರೆ ಅಂಥ ಒಂದು ಪ್ರದೇಶಗಳಲ್ಲಿ ಪಂಪ್ಗಳನ್ನು ನಿಯೋಜನೆ ಮಾಡೋದು, ಸೊ ದಟ್ ಇಮಿಡಿಯೇಟಾಗಿ ನೀರೇನಾದರೂ ಅಲ್ಲಿ ಸ್ಟೋರ್ ಆಗ್ತಾಯಿದೆ ಅಂದ ತಕ್ಷಣ ಅದನ್ನ ಪಂಪ್ ಔಟ್ ಮಾಡೋದಕ್ಕೆ. ಮತ್ತು ನಾಲ್ಕನೇದಾಗಿ ನೋಡಿದಾಗ ವಿಪತ್ತು ನಿರ್ವಹಣಾ ತಂಡಗಳೊಂದಿಗೆ ಸಮನ್ವಯ ಮಾಡೋದು. ಈ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನ ಏನು ಫೋರ್ಸ್ ಇದೆ, ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥವಾ ಡಿಸಾಸ್ಟರ್ ರಿಲೀಫ್ ಫೋರ್ಸ್ ಏನಿದೆ ಇದರ ಜೊತೆ ಸಮನ್ವಯನ ಹೊಂದುವಂಥದ್ದು. ಸೊ ಇಷ್ಟು ಇದರ ಮುಖ್ಯವಾದ ಫಂಕ್ಷನ್ಸ್ ಅಂತಲೇ ನಾವು ಇಲ್ಲಿ ಹೇಳ್ಬೋದು. ಇನ್ನು ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಮುಖ್ಯವಾಗಿ ಮೇನ್ಸ್ಗೆ ಇದು ಇಂಪಾರ್ಟೆಂಟ್ ಆಗುವಂಥದ್ದು. ಯಾಕೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಅರ್ಬನ್ ಫ್ಲಡ್ಡಿಂಗ್ ಹೆಚ್ಚಾಗ್ತಾ ಇದೆ, ಕರೆಕ್ಟ್ ಅಲ್ವಾ? ಸೊ ಮೇನ್ಸ್ ಅಂತ ಬಂದಾಗ ಇದನ್ನ ಎಸ್ಸೆ ರೈಟಿಂಗಲ್ಲೂ ಕೂಡ ನೀವು ಕೋಟ್ ಮಾಡ್ಬೋದು, ಈ ರೀತಿಯಾದ ಸ್ಟೆಪ್ಸ್ಗಳನ್ನು ತಗೋಬೋದು ಅಂತ. ಇಲ್ಲ ಅರ್ಬನ್ ಫ್ಲಡ್ಡಿಂಗ್ನ ಕಾಸಸ್ ಏನು, ಇದರ ಇಂಪ್ಯಾಕ್ಟ್ಗಳೇನು, ಯಾವ ರೀತಿಯಾಗಿ ಗ್ಲೋಬಲ್ ಯಾವ್ದಾದ್ರು ಬೆಸ್ಟ್ ಪ್ರಾಕ್ಟೀಸಸ್ ಇದೆಯಾ, ಭಾರತದಲ್ಲಿ ಏನೇನು ಸ್ಟೆಪ್ಸನ್ನು ತೊಗೊಂಡಿದ್ದಾರೆ, ಕರ್ನಾಟಕದಲ್ಲಿ ಏನೇನು ಸ್ಟೆಪ್ಸ್ಗಳನ್ನು ತೊಗೊಂಡಿದ್ದಾರೆ, ಇದೆಲ್ಲ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಮಕ್ಕಳ ಆರೈಕೆ ರಜೆ ಮಗುವಿನ ಹಕ್ಕು. ಹೈಕೋರ್ಟ್ ಕೋರಿಕೆ ಬಂದಾಗ ನಿರಾಕರಿಸದೆ ಆದ್ಯತೆ ಮೇರೆಗೆ ರಜೆ ಕೊಡಬೇಕು, ಕೇಂದ್ರಕ್ಕೆ ಆದೇಶ. ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಏನು ಅಂತಂದರೆ ಸರ್ಕಾರಿ ನೌಕರರಿಗೆ ಏನು CCL ಅನ್ನು ಕೊಡ್ತಾರೆ, ಚೈಲ್ಡ್ ಕೇರ್ ಲೀವ್ ಅಂತ ಕೊಡ್ತಾರೆ, ಇದನ್ನು ಏನಂತೀವಿ ಆಡಳಿತ ತಮಗೆ ಇಷ್ಟ ಬಂದಂತೆ ಅದನ್ನ ನಿರಾಕರಿಸಲು ಸಾಧ್ಯವಿಲ್ಲ. ಯಾಕೆ ಅಂತಂದರೆ ಈ ಚೈಲ್ಡ್ ಕೇರ್ ಲೀವ್ ಏನಿದೆ ಇಟ್ ಈಸ್ ಒಂದು ಚೈಲ್ಡ್ನ ರೈಟ್ ಆಗಿರುತ್ತೆ, ಅದರ ಒಂದು ಹಕ್ಕು, ಚೈಲ್ಡ್ ರೈಟ್ ಇದು. ಸೊ ಹಾಗಾಗಿ ನೀವು ಇಷ್ಟ ಬಂದಂತೆ ಅದನ್ನು ನಿರಾಕರಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಸೊ ಮತ್ತು ನ್ಯಾಯಾಲಯದ ಮುಖ್ಯ ಅಭಿಪ್ರಾಯ ಏನು ಅಂತಂದರೆ ಚೈಲ್ಡ್ ಕೇರ್ ಲೀವ್ ಏನಿದೆ ಇದು ಮಹಿಳಾ ನೌಕರರ ಹಕ್ಕು ಕೂಡ ಹೌದು, ಹಾಗೆ ಆ ಒಂದು ಮಗುವಿನ ಹಕ್ಕು ಕೂಡ ಹೌದು ಅಂತ ಹೇಳಿದ್ದಾರೆ. ಸೊ ಇದು ಮಾನವೀಯ ಮತ್ತು ಸಾಮಾಜಿಕ ನ್ಯಾಯ ಏನಿದೆ, ಹ್ಯೂಮನ್ ಆ್ಯಂಡ್ ಸೊಸೈಟಲ್ ಜಸ್ಟಿಸ್ ಅಂತ ಏನು ಕರಿತೀವಿ, ಇದರ ಆಧಾರಿತವಾದ ಒಂದು ಕ್ರಮ ಅಂತಲೇ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಇನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಮಗೆ ಹೇಗೆ ಬೇಕಾಗುತ್ತೆ ಅಂದರೆ ಮುಖ್ಯವಾಗಿ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಸೆ ರೈಟಿಂಗಲ್ಲಿ ವಿತ್ ರೆಸ್ಪೆಕ್ಟ್ ಟು ವಿಮೆನ್ ಎಂಪವರ್ಮೆಂಟು ಇಲ್ಲ ಅಂತಂದರೆ ಗವರ್ನೆನ್ಸ್ ಬಗ್ಗೆ ಏನಾದ್ರು ಕ್ವೆಶನ್ಸ್ ಬಂದರೆ ಅಲ್ಲಿ ನೀವು ಇದನ್ನು ಕೋಟ್ ಮಾಡ್ಬೋದಾಗುತ್ತೆ. ಸೊ ಮೊದಲಿಗೆ ಈ ಚೈಲ್ಡ್ ಕೇರ್ ಲೀವ್ ಅಂದರೆ ಏನು ಅನ್ನುವಂಥದ್ದು, ಮಕ್ಕಳ ಆರೈಕೆಗಾಗಿ ಮಹಿಳಾ ಸರ್ಕಾರಿ ನೌಕರರಿಗೆ ನೀಡುವಂಥ ಒಂದು ವಿಶೇಷ ರಜೆಯನ್ನು ಏನಂತ ಕರಿತೀವಿ, ಮಕ್ಕಳ ಆರೈಕೆ ರಜೆ ಅಂತ ನಾವು ಕರಿತೀವಿ. ಇದು ಯಾರಿಗೆ ಅಂತಂದರೆ ಯೂಶಲ್ ಆಗಿ ಗವರ್ನಮೆಂಟ್ ಫೀಮೇಲ್ ಎಂಪ್ಲಾಯೀಸ್ಗೆ ಇದು ಅನ್ವಯವಾಗುವಂಥದ್ದು. ಓಕೆನಾ? ಒಂದು. ಎರಡನೇದಾಗಿ ಏನು ಅಂತಂದರೆ ಮಕ್ಕಳು ಅಂಡರ್ 18 ಇಯರ್ಸ್ ಆಗಿರಬೇಕು, 18 ವರ್ಷದ ಒಳಗಿದ್ದರೆ ಅಂತಹ ಮಕ್ಕಳ ಕೇರ್ಗಾಗಿ ಚೈಲ್ಡ್ ಕೇರ್ ಲೀವನ್ನು ತಗೋಬೋದಾಗಿರುತ್ತೆ. ಆ್ಯಂಡ್ ಮ್ಯಾಕ್ಸಿಮಮ್ ಎಷ್ಟು ದಿನಗಳು ತಗೋಬೋದು ಅಂದರೆ 730 ದಿನಗಳು. ಸೊ ಅಪ್ರಾಕ್ಸಿಮೇಟಾಗಿ 2 ಇಯರ್ಸ್ ಅಷ್ಟು ಟೈಮನ್ನು CCL ಆಗಿ ತಗೋಬೋದಾಗುತ್ತೆ. ಮ್ಯಾಕ್ಸಿಮಮ್ಮು 730 ಡೇಸ್
ಓಕೆನಾ. ಸೊ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಏನೇನು ಉದ್ದೇಶಗಳೇನು, ಯಾವ ಉದ್ದೇಶಕ್ಕೆ ಈ CCL ಅನ್ನು ಬಳಸ್ಬೋದು ಅಂದರೆ, ಒಂದು ಮಕ್ಕಳ ಆರೈಕೆ ಮಾಡೋದಕ್ಕೆ ಅಥವಾ ಅವರೊಂದು ಆರೋಗ್ಯವನ್ನು ನೋಡ್ಕೊಳ್ಳೋದಕ್ಕೆ ಇರ್ಬೋದು, ಇಲ್ಲ ಅವರ ಶಿಕ್ಷಣವನ್ನು ನೋಡ್ಕೊಳ್ಳೋದಕ್ಕೆ ಇರ್ಬೋದು, ಇಲ್ಲ ಅವರ ಒಂದು ಪರೀಕ್ಷೆಗಳ ಸಮಯದಲ್ಲಿ ಒಟ್ಟಾಗಿ ಅವರ ಒಂದು ಆರೈಕೆಯನ್ನು ಮಾಡೋದಕ್ಕೆ ಈ ಒಂದು CCL ಅನ್ನು ಕೋರ್ಬೋದಾಗತ್ತೆ. ಇನ್ನು ನಾವು ಕಾನ್ಸ್ಟಿಟ್ಯೂಷನಲ್ ಬೇಸಿಸನ್ನು ನೋಡೋದಕ್ಕೆ ಹೋದರೆ ಯಾವ ಆರ್ಟಿಕಲ್ನ ಇಲ್ಲಿ ರಿಲೇಟ್ ಮಾಡ್ಕೋಬೋದು ಅಂತಂದರೆ, ಒಂದು ಆರ್ಟಿಕಲ್ 14 ರಿಲೇಟ್ ಮಾಡ್ಕೋಬೋದು, ಆರ್ಟಿಕಲ್ 15 ಕ್ಲಾಸ್ 3 ರಿಲೇಟ್ ಮಾಡ್ಕೋಬೋದು, ಹಾಗೆ ಆರ್ಟಿಕಲ್ 42 ಇದೆರಡು ಫಂಡಮೆಂಟಲ್ ರೈಟ್ಸಲ್ಲಿ ಬರುತ್ತೆ. 42 ಬಂದು DPSPಯಲ್ಲಿ ಬರುತ್ತೆ. ಓಕೆನಾ. DPSP ಇದನ್ನ ಏನು ಬರುತ್ತೆ, DPSP 42 ಏನು ಬರುತ್ತೆ, ಮೆಟರ್ನಿಟಿ ರಿಲೀಫ್ ಬಗ್ಗೆ ಮಾತಾಡುವಂಥದ್ದು. ಸೊ ಇದಕ್ಕೆ ನಾವು ಈ ಒಂದು ಆರ್ಟಿಕಲ್ಗೆ ಈ 3 ಒಂದು ಕಾನ್ಸ್ಟಿಟ್ಯೂಷನಲ್ ಆರ್ಟಿಕಲ್ಸ್ ಏನಿದೆ ಇದನ್ನು ರಿಲೇಟ್ ಮಾಡ್ಕೋಬೋದಾಗುತ್ತೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. 8 ತಾಸಲ್ಲಿ ಅಕಾಂಕಗುವ ಶಿಖರ ಏರಿ ರಾಜ್ಯದ ವೈದ್ಯ ದಾಖಲೆ. ಏನಾಗಿದೆ ಅಂತಂದರೆ, ಕರ್ನಾಟಕದ ವಿಜಯನಗರ ಏನಿದೆ ಇಲ್ಲಿನ ಏನು ವೈದ್ಯರಾಗಿರುವಂಥ ಡಾಕ್ಟರ್ ಸಂತೋಷ್ ಅವರು ಸುಮಾರು 8 ಗಂಟೆ, ಕೇವಲ 8 ಗಂಟೆಯಲ್ಲೇ ಮೌಂಟ್ ಅಕಾಂಕಗುವನ್ನು ಏರಿ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಓಕೆನಾ. ಈ ಒಂದು ಸಾಧನೆಯನ್ನು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಕೂಡ ದಾಖಲಾಗಿದೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನಮಗೇನು ಅಂದರೆ, ಒಂದು ಇವರ ಹೆಸರು ಬೇಕಾಗುತ್ತೆ. ಡಾಕ್ಟರ್ ಸಂತೋಷ್ ಅವರು ಇದನ್ನು ಈ ಒಂದು ರೆಕಾರ್ಡನ್ನು ಮಾಡಿರುವಂಥದ್ದು. ಮತ್ತೊಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅಕಾಂಕಗುವ, ಈ ಒಂದು ಮೌಂಟ್ ಅಕಾಂಕಗುವ ಏನಿದೆ ಇದರ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಗೊತ್ತಿರಬೇಕು ಜಿಯೋಗ್ರಫಿ ಪರ್ಸ್ಪೆಕ್ಟಿವ್ ಅಲ್ಲಿ. ಸೊ ಯಾವ ಒಂದು ದೇಶದಲ್ಲಿ ಬರುತ್ತೆ ಇದು ಅಂದರೆ, ಅರ್ಜೆಂಟೀನಾ ದೇಶಕ್ಕೆ ಸೇರಿರುವಂಥ ಒಂದು ಏನಂತೀವಿ ಪೀಕ್, ಮೌಂಟೇನ್ ಪೀಕ್ ಅಂತ ಹೇಳ್ಬೋದು. ಅರ್ಜೆಂಟೀನಾ ಅಂತಂದರೆ ಇದು ಸೌತ್ ಅಮೇರಿಕಾದಲ್ಲಿ ಬರುತ್ತೆ ಅಂತ. ಎಲ್ಲಿ ಬರುತ್ತೆ, ನಿಯರ್ ಚಿಲ್ಲಿ ಮತ್ತು ಅರ್ಜೆಂಟೀನಾ ಬಾರ್ಡರ್, ಚಿಲ್ಲಿ ಅರ್ಜೆಂಟೀನಾ ಬಾರ್ಡರ್ ಏನಿದೆ ಈ ಒಂದು ಬಾರ್ಡರ್ ಹತ್ರ ಬರುತ್ತೆ. ಬಟ್ ಇದು ಸೇರಿರುವಂಥದ್ದು ಅರ್ಜೆಂಟೀನಾ ದೇಶಕ್ಕೆ ಸೇರಿದೆ ಅಂತ. ಆ್ಯಂಡ್ ಇಟ್ ಈಸ್ ಪಾರ್ಟ್ ಆಫ್ ಆಂಡಸ್ ಮೌಂಟೇನ್ಗಳ ರೇಂಜ್ ಏನಿದೆ, ಈಗ ಇದು ಸೌತ್ ಅಮೇರಿಕಾ ಅಂತ ಅಂದರೆ, ಸೊ ಇಲ್ಲಿ ಈ ಒಂದು ರೀಜನಲ್ಲಿ ಆಂಡಸ್ ಮೌಂಟೇನ್ ಇದೆ, ಕರೆಕ್ಟ್ ಅಲ್ವಾ. ಸೊ ಈ ಒಂದು ಆಂಡಸ್ ಮೌಂಟೇನ್ ರೀಜನಲ್ಲಿ ಇದು ಬರುತ್ತೆ ಅನ್ನುವಂಥದ್ದು. ಆ್ಯಂಡ್ ಆಲ್ಸೋ ಇನ್ನೊಂದೇನು ಅಂತಂದರೆ, ಏಷ್ಯಾದ ಹೊರಗಡೆ ನೋಡಿದಾಗ ಇಟ್ ಈಸ್ ದ ಟಾಲೆಸ್ಟ್ ಮೌಂಟೇನ್ ಔಟ್ಸೈಡ್ ಏಷ್ಯಾ. ಓಕೆನಾ. ಏಷ್ಯಾದ ಹೊರಗಡೆ ಇದು ಅತಿ ಎತ್ತರವಾದ ಶಿಖರ ಆಗಿದೆ. ಇದರ ಎತ್ತರ ಒಂದು ಸುಮಾರು 6,961 ಮೀಟರ್ಗಳಷ್ಟು ಉದ್ದ ಅಥವಾ ಎತ್ತರವನ್ನು ಇದು ಹೊಂದಿರುವಂಥದ್ದು. ಆ್ಯಂಡ್ ಆಲ್ಸೋ ಇಟ್ ಇಸ್ ದಕ್ಷಿಣ ಅಮೇರಿಕಾದ ಅತ್ಯುನ್ನತ ಶಿಖರ, ಹೈಯೆಸ್ಟ್ ಪೀಕ್ ಆಫ್ ಸೌತ್ ಅಮೇರಿಕಾ ಕೂಡ ಹೌದು. ಆ್ಯಂಡ್ ಇಟ್ ಈಸ್ ಆಲ್ಸೋ ಪಾರ್ಟ್ ಆಫ್ 7 ಸಮ್ಮಿಟ್ಸ್ಗಳು, 7 ಶಿಖರಗಳು ಅಂತ ಏನು ಕರಿತೀವಿ ಅದರ ಒಂದು ಭಾಗ ಕೂಡ ಹೌದಾಗಿದೆ. ಆ್ಯಂಡ್ ಇಟ್ ಈಸ್ ಅ ಟೈಪ್ ಆಫ್ ಫೋಲ್ಡ್ ಮೌಂಟೇನ್ ಏನಕ್ಕೆ ಅಂದರೆ, ಇಲ್ಲಿ ಸೌತ್ ಅಮೇರಿಕನ್ ಪ್ಲೇಟ್ ಜೊತೆಗೆ ನಾಸ್ಕಾ ಪ್ಲೇಟ್ ಬಂದು ಕನ್ವರ್ಜ್ ಆಗ್ತಾ ಇದೆ. ಓಕೆನಾ. ಇಲ್ಲಿ ಕನ್ವರ್ಜ್ ಆಗುತ್ತೆ, ಈ ಕಡೆ ನಾಸ್ಕಾ ಪ್ಲೇಟ್ ಇದೆ, ಇದು ಸೌತ್ ಅಮೇರಿಕನ್ ಪ್ಲೇಟ್, ಎರಡೂ ಕೂಡ ಇಲ್ಲಿ ಕನ್ವರ್ಜ್ ಆಗ್ತಾ ಇರುವಂಥ ಕಾರಣ ನಮ್ಗೆ ಇಲ್ಲಿ ಏನಾಗುತ್ತೆ, ಫೋಲ್ಡ್ ಮೌಂಟೇನ್ ಬಂದುತ್ತೆ. ಸೊ ಇದು ಫೋಲ್ಡ್ ಮೌಂಟೇನ್ನ ಒಂದು ಭಾಗವಾಗಿದೆ ಅನ್ನೋದು ಕೂಡ ನಮಗೆ ಇಲ್ಲಿ ಅರ್ಥ ಆಗಬೇಕಾಗತ್ತೆ. ಸೊ ಇಷ್ಟು ಮೇಜರ್ ಪಾಯಿಂಟ್ಸು ನಮಗೆ ಮೌಂಟ್ ಅಕಾಂಕಗುವಾ ಬಗ್ಗೆ ಗೊತ್ತಿರಬೇಕಾಗಿರೋದು. ಸೊ ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.